ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತೀನಿ. ನಾನು ಸ್ಟಾರ್ಟ್ ಮಾಡತ್ತೀನಿ. ಟೈಮ್ ನೋಡ್ರಿ ಬರೋಬ್ಬರಿ 10 ಗಂಟೆ ಆಗೈತಿ. ನಮ್ಮ ಶ್ವೇತಾ ಅವರು ಕಾಲೇಜ್ಗೆ ಹೋಗ್ಯಾರ. ಆಲ್ರೆಡಿ ಭಾಳ ಲೇಟ್ ಆಗಿದ್ದಿದ್ರು ಅವರು. ಸೊ ಹೀಗಾಗಿ ಕೆಲಸ ಏನೂ ಮಾಡೋಕ್ಕಾಗಿಲ್ಲ ಅವ್ರಿಗೆ. ಹಾಗಾಗಿ ಇವತ್ತು ಆಲ್ಮೋಸ್ಟ್ ಅಂದ್ರೆ ಏನು ಬಾಟ್ಲಿ ಕುದಿಸೋದಿರ್ತೈತಿ, ಅಂದ್ರೆ ಬಾಟ್ಲಿ ಸ್ಟೆರಿಲೈಸ್ ಮಾಡೋದಿರ್ತೈತಿ, ಅದು ಇದೆಲ್ಲ ಕೆಲಸ ನಾನು ಮಾಡ್ಕೊಳಕತ್ತೀನಿ. ಆಮೇಲೆ ಅಂದಂಗೆ ಇವತ್ತು ನನ್ನ ಸಂಸ್ಕೃತಿದ ವ್ಯಾಕ್ಸಿನೇಷನ್ ಐತಿ. ಈಗ ವ್ಯಾಕ್ಸಿನೇಷನ್ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ಬೇಕಾಕಿನ ಈಗ ಮಲ್ಕೊಂಡಾಳ ಸದ್ಯಕ್ಕೆ. ಆಮೇಲೆ ಒಬ್ಬರ ಅಕ್ಕ ನನಗೆ ಕಂಟಿನ್ಯೂ 2-3 ಸತಿ ಕಮೆಂಟ್ ಹಾಕಿದ್ರೆ, ನಮ್ಮ ಪಾಪುಗೂ ನಾನು ಏನದ ಏನಂತಾರ್ರಿಪ್ಪ ಅದು, ನಮ್ಮ ಪಾಪುಗೂ ನಾನು ಇದು ಏನಂತಾರೆ ಹಾಲಿನ ಪೌಡ್ರ್ ಹಾಕ್ತೇನೆ ರೀ. ಸೊ ಅದು ಹೆಂಗೆ ಹಾಕಬೇಕು ಏನು ಅಂತ ಕೇಳಿದ್ರೆ ಅದರ ಸಲುವಾಗಿ ಇವತ್ತು ಅವ್ರಿಗೆ ಹೇಳ್ತೇನೆ ನಾನು ಹೆಂಗೆ ಅಂತೇಳಿ. ಸೊ ಯಾರೇನೋ ಮಾಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರೀ ಇಂಟರ್ವ್ಯೂ ಮುಗಿಯೋದ್ರಾಗ ನಿಮಗೆ ಹೇಳ್ತೇನೆ ಅಂತ ಇನ್ಫಾರ್ಮೇಷನ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಸೊ ನೋಡ್ರಿ, ಟೈಮ್ ಹೇಳಿದ್ದೆ ನಿಮ್ಗೆ 10 ಗಂಟೆ ಆಗೈತೆ ಅಂತೇಳಿ. ನಮ್ಮ ಸ್ಪರ್ಶ ಅವ್ರ ಸ್ಕೂಲ್ ಟೈಮ್ ಆಗೈತಿ. ನಂಗೆ ನೆನಪೇ ಇಲ್ಲ, 1 ಸೆಕೆಂಡಿಗೆ ನೆನಪಾರಿ ಹೋಗಿದ್ದು ನಾನು. ಈಗ ನೋಡ್ರಿ ಪಟ್ನ ಹಾಕಿನ ಸ್ಕೂಲಿಗೆ ಬಿಟ್ಟು ಬರ್ತಾನಂತ. ಟೈಮ್ ಬರೋಬ್ಬರಿ 10 ಗಂಟೆ ಆಗೈತಿ. ಅಲ್ಲ ಸ್ಪರ್ಶು, ಬಿಟ್ಟು ಬರಲ್ಲ ನಿನ್ನ ಸ್ಕೂಲಿಗೆ? ಹೋಗ್ತಿಯಲ್ಲ? ಅಭ್ಯಾಸ ಮಾಡ್ಬೇಕು ಚಂದಗೆ. ಹಾಂ, ಗುಡ್ಗರ್ಲಲ್ಲ ನೀ ಒಟ್ಟೆ ಆಳೋದಿಲ್ಲ. ನೀನಷ್ಟು ಶಾಣೆ ಯಾರೂ ಇಲ್ಲ ಈ ಜಗತ್ನಾಗ, ಯಾರೂ ಇಲ್ಲ ಇಷ್ಟು ಶಾಣೆ. ನೋಡ್ರಿಲ್ಲೇ ನಮ್ಮ ಸಂಸ್ಕೃತಿ ಎಷ್ಟು ಡೀಪ್ ನಿದ್ದೆ ಒಳಗೆ ಹತ್ತಾಳ ಅಂದ್ರೆ ಎಬ್ಸಿದ್ರು ಹೇಳುವಾಗ, ಸಂಸ್ಕೃತಿ ಎದ್ದೇಳವ ಕಣ್ಣಿಗೆ ಮಾಡಿದ ಕವಳಿ ಹಣ್ಣಿಟ್ರು. ಅಜ್ಜಿ ಬಂದಾರ ಹೇಳ, ಬುಷ್ ಮಾಡಿಸಿ ಚುಯಿಂಗ್ ಮಾಡಿಸ್ಕೊಂಬರ್ತೀನಿ. ಹೇಳಪ್ಪ ನಡಿ ಬಂಗಾರಿ. ಗುಡ್ ಮಾರ್ನಿಂಗ್ ಮಮ್ಮನಿ, ಗುಡ್ ಮಾರ್ನಿಂಗ್ ಪಾಪಕ್ಕ. ಚುಯ್ ಚುಯ್ ಟುಯ್ 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 ನಡಿ ಟುಯ್ 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 ಟುಯ್. ಅಲ್ಲೇನಾಗ್ತದೆ ಪಾಪ, ಮತ್ತೆ ಮಕ್ಕೋತೈತೆ ನೋಡ, ಮತ್ತೆ ಮಕ್ಕೋತ. ಆಗಲೇ ಹೇಳಿದ್ದು ನಿಮಗೆ ಫಾರ್ಮುಲಾ ಹೆಂಗೆ ಮಾಡೋದು ಅಂತೇಳಿ, ಅಂದ್ರೆ ಮಿಲ್ಕ್ ಪೌಡ್ರಿಂದ ಮಿಲ್ಕ್ ಹೆಂಗೆ ಮಾಡೋದು ಅಂತೇಳಿ. ಸೊ ಈಗ ತೋರಿಸ್ತೇನೆ ನೋಡ್ರಿ ಇಲ್ಲೇ ನಾವು ಯೂಸ್ ಮಾಡುವಂಥ ಫಾರ್ಮುಲಾ ಬಂದುಬಿಟ್ಟು ನ್ಯಾನ್ಪ್ರೋ ಅಂತ ಹೇಳೈತಿ. ಇದು ನೆಸ್ಲೆ ಕಂಪ್ನಿದು ಐತಿ. ಇದು ಯಾವುದೇ ರೀತಿಯ ಬ್ರ್ಯಾಂಡ್ ಪ್ರಮೋಷನ್ ಅಂತೂ ಅಲ್ಲ. ಒಬ್ರು ಅಕ್ಕಾರ ಭಾಳ ಕಮೆಂಟ್ ಮಾಡಿ ಕೇಳಾಕತ್ತಿದ್ರು ಅಂತೇಳಿ ಹೇಳಾಕತ್ತೇನೆ ನಾನು. ಸೊ ಈ ಮಿಲ್ಕ್ ಪೌಡ್ರನ್ನ ಯೂಸ್ ಮಾಡ್ತೇವೆ ನಾವು. ಈ ರೀತಿ ಪೌಡ್ರ್ ಬಂದಿರ್ತೈತಿ, ಇಲ್ಲೇ ಸ್ಕೂಪ್ ಇರ್ತೈತಿ. ಮತ್ತು ಫೀಡಿಂಗ್ ಬಾಟ್ಲ್ ಬಂದುಬಿಟ್ಟು ನಾವು ಯೂಸ್ ಮಾಡೋದು ಫಿಲಿಪ್ಸ್ದು ಎವೆಂಟ್ ಅಂತ ಬರ್ತೈತಿ. ಇದು ಭಾಳ ಬೆಸ್ಟ್ ಕ್ವಾಲಿಟಿದು ಫೀಡಿಂಗ್ ಬಾಟ್ಲ್ ಐತಿ. ನನಗಂತೂ ಭಾಳ ಪರ್ಸ್ನಲಿ ಭಾಳ ಇಷ್ಟ ಆಕೈತಿ. ಯಾಕಂದ್ರೆ ಇದ್ರದ್ದು ನಿಪ್ಪಲ್ ಏನೈತಿ ನೋಡ್ರಿ, ಇದು ಮದರ್ದು ಹೆಂಗೆ ಸಾಫ್ಟ್ ಆಗಿರ್ತೈತಲ್ಲ, ಸೊ ಸೇಮ್ ರೀತಿ ಅದೇ ರೀತಿಯಾಗಿ ಸಾಫ್ಟ್ ಬರ್ತೈತಿ ಇದು. ಅವು ಹುಡುಗರಿಗೆ ತಾಯಿ ಹಾಲು ಕುಡ್ದಂಗೆ ಫೀಲ್ ಆಗ್ಬೇಕಂತೇಳಿ ಭಾಳ ಇನೋವೇಷನ್ ಮಾಡಿ ಈ ರೀತಿನ ಇದನ್ನು ಕ್ರಿಯೇಟ್ ಮಾಡ್ಯಾರ. ಮತ್ತೇನು ಹೇಳ್ಬೇಕಪ್ಪ ಅಂತಂದ್ರೆ ಇದನ್ನ ಹೆಂಗೆ ಕಲಸೋದು ಹೆಂಗೆ ಮಾಡೋದು ಅಂತೇಳಿ ಈಗ ತೋರಿಸ್ತೇನೆ ನೋಡ್ರಿ. ನೋಡ್ರಿ ಈಗ ಬಾಟಲ್ ಅಂತೂ ಸ್ಟೆರಿಲೈಸ್ ಮಾಡಿಟ್ಟಿದ್ದೈತಿ. ಈ ಬಾಟಲ್ನ ಹೆಂಗೆ ಯೂಸ್ ಮಾಡೋದು ಅಂತೇಳಿ ಅಂದ್ರೆ ಈ ಫಸ್ಟ್ ಇದ್ದದ ಕ್ಯಾಪನ್ನು ತಗೊಳ್ಳೋಣ ನಾವು. ನೋಡ್ರಿ ಕ್ಯಾಪ್ ತೆಗೆದಾದ್ಮೇಲೆ ಈ ಬಾಟಲ್ನಾಗ ನಾವು ಪೌಡರ್ನ ಹಾಕ್ಬೇಕಾಕೈತಿ. ಸೊ ಅದಾದ್ಮೇಲೆ ಇದನ್ನ ಹಿಂಗೆ ಫುಲ್ ತುಂಬಿ ತಗೊಳ್ಳೋದು. ಇದನ್ನ ಕರೆಕ್ಟಾಗಿ ಮೆಜರ್ಮೆಂಟ್, ಜಾಸ್ತಿನೂ ಅಲ್ಲ ಕಮ್ಮಿನೂ ಅಲ್ಲ, ಹಿಂಗೆ ಫುಲ್ ತಗೊಂಡು ಇದ್ರೊಳಗೆ ಹಾಕೋದು. ನಾನಿಲ್ಲ 2 ಸ್ಕೂಪ್ ಯೂಸ್ ಮಾಡತ್ತೀನಿ. ಪ್ಯಾಕ್ ಮಾಡಿ ಇಡ್ಬೇಕು, ಗಾಳಿ ಹೋಗ್ಬಾರ್ದು ಇದ್ರೊಳಗೆ. ಆಮೇಲೆ ಈಗ ನೋಡ್ರಿ ಇದ್ರೊಳಗೆ ಇಲ್ಲೆಲ್ಲ ಮಾರ್ಕಿಂಗ್ ಅದಾವೆ, 20, 40, 60, 80, 100, 125 ಅಂತೇಳಿ. ಸೊ ಇದ್ರೊಳಗೆ ನಾವು ಏನು ಮಾಡ್ಬೇಕಂದ್ರೆ 1 ಸ್ಕೂಪ್ ಹಾಲಿನ ಪೌಡ್ರ್ ಹಾಕಿದ್ವಿ ಅಂದ್ರೆ, ಫಾರ್ಮುಲಾ ಹಾಕಿದ್ವಿ ಅಂದರೆ ಇಲ್ಲಿ ನಡಕ್ಕೆ 30 ಅಂತೈತಿರಲ್ಲ, 40, 20 ಕೆಳಗೆ 30ಕ್ಕೆ ತಂದಿಡ್ಬೇಕು. ಅಂದ್ರೆ 1 ಸ್ಕೂಪ್ ಪೌಡ್ರಿಗೆ 30 ml ಸ್ಟೆರಿಲೈಸ್ಡ್ ವಾಟರ್ ಅಂದ್ರೆ ಕುದಿಸಿ ಆರಿಸಿದಂಥ ನೀರನ್ನು ಹಾಕಬೇಕು. ಈಗ ಇಲ್ಲಿ ನಾನು 2 ಸ್ಕೂಪ್ ಹಾಕೇನಂದ್ರೆ ಎಷ್ಟು ಹಾಕ್ತೇನೆ ಹೇಳ್ರಿ, 60 ml ನೀರನ್ನು ಹಾಕ್ತೇನೆ ಈಗ ಇದಕ್ಕೆ. ಸೊ ನೀರು ಕಾದಾರಿದ್ದು ಇರ್ತಾವಲ್ಲ, ಫುಲ್ ಸ್ಟೆರಿಲೈಸ್ಡ್ ವಾಟರ್ನ ಹಾಕ್ಬೇಕು. ಆದ್ರೆ ಸ್ವಲ್ಪ ಬೆಚ್ಚಗಿರ್ಬೇಕು ನೀರು, ಇಲ್ಲಾಂದ್ರೆ ಹುಡುಗರು ಕುಡಿಯಂಗಿಲ್ಲ. ನೋಡ್ರಲ್ಲೇ ನಾವು ಸಂಸ್ಕೃತಿ ಈಗ ಹಾಲು ಹಾಕಿ ಕೊಡ್ತೇನೆ ಅಂತೇಳಿ ಎಷ್ಟು ಖುಷಿಲೇ ಜಿಗ್ದಾಡತ್ತಾಳ. ಅಲ್ಲ ಚಿನ್ನಿ ಮಮ್ಮ, ಅಲ್ಲ ಮಮ್ಮನಿ 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 ಜಿಜು. ಈಗೀಕಿಗೆ ಸ್ನಾನ ಮಾಡಿಸಿದ್ವಿ ಅಂದ್ರೆ ಎರ್ದೇವಿ. ಈಗಕ್ಕಿನ ಎರದ ಅದಕ್ಕೆ ಕ್ಯಾಪು ಸ್ವೆಟ್ರ್ ಹಾಕಿಲ್ಲ, ಟೀ ಶರ್ಟ್ ಪ್ಯಾಂಟ್ ಹಾಕಿ ಒಳಗೆ ಡೈಪರ್ ಹಾಕ್ಯಾನ. ಏಕೆಂದ್ರೆ ಈಕಿನೀಗ ಇಂಜೆಕ್ಷನ್ ಮಾಡ್ಸಕ್ಕೆ ಕರ್ಕೊಂಡು ಹೋಗೋದೈತಿ. ಸೊ ನೋಡ್ರಿ ಕಾದಾರಿದ್ದ ನೀರನ್ನು ಸ್ವಲ್ಪ ಬೆಚ್ಚಗೆ ಮಾಡಾಕತ್ತೇನೆ ನಾನು. ಭಾಳೂ ಬಿಸಿ ಅಲ್ಲ, ಸ್ವಲ್ಪ ಬೆಚ್ಚಗಾದ್ರೆ ಸಾಕಿವಿ. ಈಗ ಒಂಚೂರು ಇಷ್ಟು ಸಣ್ಣ ಗುಳಿ ಬರಾಕತ್ತಂದ್ರೆ ಇದನ್ನು ಆಫ್ ಮಾಡ್ಕೊಂಡ್ಬಿಡ್ತೇನೆ. ನೀವು ಬಾಂಡಿ ಒಳಗಾದರೂ ಗ್ಯಾಸ್ ಮೇಲೆ ಇಟ್ಟು ಕುದಿಸ್ಬೋದು. ನೋಡ್ರಿ ಈಗ ಇದ್ರೊಳಗೆ 60 ml ಕರೆಕ್ಟಾಗಿ ನೀರು ಹಾಕ್ತೇನೆ ನಾನು. ಜಾಸ್ತಿನೂ ಅಲ್ಲ ಕಮ್ಮಿನೂ ಅಲ್ಲ. ನೋಡ್ರಿ ಅದು ಬುರುಗದು ಬಂದಿರ್ತೈತಿ, ಅದನ್ನೆಲ್ಲ ನೀವು
ಲೆಕ್ಕಕ್ಕೆ ಹಿಡಿಯೋಂಗಿಲ್ಲ. ಹಿಂಗೆ ಸ್ವಲ್ಪ ಕಲಿಸ್ಬೇಕು. ಸೊ ಕರೆಕ್ಟಾಗಿ ಹಾಕ್ಬೇಕು. ಅಗದಿ ಹೇಳ್ತೀನಿ, ಹೆಚ್ಚು ಕಮ್ಮಿ ಮಾಡಬಾರ್ದು. ಏನು ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೆ ನಡಿತೈತಿ. ಆದ್ರೆ ಭಾಳ ನೀರು ಕಡಿಮೆ ಹಾಕಿದ್ನೆ, ಭಾಳ ಪೌಡ್ರ್ ಗಟ್ಟಿಗೆ ಹಾಕಿದ್ನೆ, ಹಾಲು ಗಟ್ಟಿ ಹಾಕವಂತೇಳಿ ಶಿಸ್ತು ಪೌಡ್ರ್ ಹಾಕಿ ಸ್ವಲ್ಪ ನೀರು ಹಾಕಿದ್ನೆ, ಅದು ಮಾಡಕ್ಕೆ ಹೋಗ್ಬೇಡ್ರಿ. ಡೈಜೆಸ್ಟ್ ಆಗಂಗಿಲ್ಲ ಅದು ಹುಡುಗರಿಗೆ ಸರಿಯಾಗಿ. ನೋಡ್ರಿ ನಮ್ಮ ಹುಡುಗಿಗೆ ಗುರ್ತಾತು ನಾ ಫಾರ್ಮುಲಾ ಮಾಡಾತೇನೆ ಅಂತೇಳಿ. ಜಾಕ ಮಾಡೈತಲ್ಲ ಈಗ, ಅದಕ್ಕೆ ಹಸು ಆಗೈತಿ ನೋಡ್ರಿ. ಬರೋಬ್ಬರ 60 ಮಿಲಿ ಮೇಲೆ ಒಂದು ಚೂರು ಗೆರಿ ಬಂದೈತಿ. ಯಾಕಂದ್ರೆ ಅದು ಹಂಗೆ ಕಾಣಿಸ್ತೈತಿ, ಸ್ವಲ್ಪ ಬುರುಗ್ ಐತಲ್ಲಿ. ಬಟ್ ಎಕ್ಸಾಕ್ಟ್ 60 ml ಆಗೈತಿ. ಈಗ ಇದ ಕ್ಯಾಪನ್ನು ವಾಪಸ್ ಹಾಕಿ ಸ್ವಲ್ಪ ಹಿಂಗೆ ಅಳಗಾಡ್ಸೋದು. ಆಮೇಲೆ ಒಂದ್ಸಲ ಕ್ಯಾಪ್ ತೆಗೆದು ಮತ್ತೆ ಹಾಕೋದು. ಅಂದರೆ ಏರ್ ಹಿಡ್ದಿದ್ರೆ ಹೊಕ್ಕೈತಿ. ಇದಾದ್ಮೇಲೆ ಈಗ ಇದನ್ನು ಡೈರೆಕ್ಟ್ ಮಗುಗೆ ಫೀಡ್ ಮಾಡ್ಬೋದು ನೀವು. ಸೊ ಇಷ್ಟ ಐತೆ ನೋಡ್ರಿ. ಅಕ್ಕಾರ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಹಂಗೆ ತಪ್ಪದ ಯಾರು ಇದ್ರೆ ಅವ್ರಿಗೂ ಶೇರ್ ಮಾಡಿರಿ. ಈಗ ಮಗುಗೆ ಹಾಲು ಕುಡಿಸಿ ಆಮೇಲೆ ಬೇಟಾಕೆ ನಿಮಗೆ. ನಮ್ಮ ದುಡ್ಡು ಬೇಕು ಬಂಗಾರಿಗೆ, ದುಡ್ಡು ಬೇಕು. ಬರ್ರಿ ಕುಡಿಸ್ತೀನಿ ಬರ್ರಿ. ನೋಡ್ರಿ ಈಗ ನಮ್ಮ ಸಂಸ್ಕೃತಿ ರೆಡಿ ಆದ್ಲು. ಚೀ ದುಡ್ಡು ಕುಡಿಲಿಲ್ಲ, ಈಗ ಹಸುವಾಗಿಲ್ಲ ಅನಿಸ್ತೈತಿ. ಈಗ ಮಮ್ಮಿ ಅನ್ನತ್ತಾರ ಅದಕ್ಕೆ ಟಿಕ್ಕಿ ಹಚ್ಚ ಅಂತೇಳಿ. ಸೊ ಟಿಕ್ಕಿ ಹಚ್ಚೋನು ಕರ್ಕೊಂಡು ಹೋಗೋಣಂತ. ರೈಟ್ ನೋಡ್ರಿ, ಈಗ ನಾವು ನಮ್ಮ ಸಂಸ್ಕೃತಿನ ಕರ್ಕೊಂಡು ಹೊಂಟೇವಿ ಹಾಸ್ಪಿಟ್ಲಕ್ಕೆ. ಇಂಜೆಕ್ಷನ್ ಮಾಡ್ಸ್ಕೊಂಡ್ಬರಕಿನ ಗಂಟೆಗೆ ಇದ್ದೆ. ಸೊ ಆಲ್ ರೈಟ್ ನೋಡ್ರಿ, ಈಗ ನಾವು ಕೇಳಿ ಬಂದು ಮುಟ್ಟಿದ್ವಿ. ಒಳಗೆ ಕರ್ಕೊಂಡೆ ಕ್ವಿಂಕ್ ಮಾಡಿಸಿದ ಕೂಡಲೇ ಪೈ ಅಂತ ಇಲ್ಲಿ ಮರಿಗತ್ತೆ ಒದ್ದಾಡ್ತಿದ್ದು. ನೋಡ್ರಿ ಇಲ್ಲೇ ವೈನಿ ಬರತ್ತಾರೆ. ಮುಂಜಾನೆ ಡಬ್ಬಿ ಕೊಡಕ್ಕೆ ಬಂದಿದ್ದೀನಿ ವೈನಿಗೆ. ಅವಾಗ ಹೇಳಿದ್ನಿ ವ್ಯಾಕ್ಸಿನೇಷನ್ ಐತೆ ಅಂತೇಳಿ. ಅದಕ್ಕೆ ವೈನಿ ಕಾರ್ಡ್ ಮಾತಾಡೋದು ನೋಡ್ತೈತಿ ಎಲ್ಲಿ ಬಂದಿನ ಅಂತ. ನಾನಂತೂ ಸಿಕ್ಕಾಕೊಂಡ್ ಬಿಟ್ಟಿದ್ದೀನಿ ಬ್ರೋ ಅಂತದ. ನೋಡ್ರಿ ಇಲ್ಲೇ ಬೇಬಿದ ವೇಟ್ ಚೆಕ್ ಮಾಡತ್ತಾರ. ಅರಿವಿ ಹಿಡ್ಕೊಂಡು 5 ಕಿಲೋ 850 ಗ್ರಾಮ್ ಬರತ್ತೆ. ಡೈಪರ್ ಐತ್ರಲ್ಲ ಒಂದೊಂದು ಮತ್ತೊಂದು ತೆಗೊಂಡೇನ್ರಿ. ಈಗ ಜಳಕ ಹಾಕಿಸ್ಕೊಂಡ್ ಬಂದೇವ್ರಿ ಅದಕ್ಕೆ. ನೋಡ್ರಿ ಇಲ್ಲಿ ಇನ್ನೇ ಇಂಜೆಕ್ಷನ್ ಮಾಡಿಲ್ಲ, ಈಗಾಗಲೇ ಒದರಾಕತ್ ಬಿಟ್ಟೈತಿ. ಸುಳ್ಳು ಒದರಾತೈತಿ. ಸುಳ್ಳು ಡುಮ್ ಮಾಡೋದು ಸಂಕೋಚಿದು. ನೋಡ್ರಿ ಇಲ್ಲಿ ನಮ್ಮ ಸಂಸ್ಕೃತಿ ಎಷ್ಟು ದಿಟ್ಟೀಶ್ ನೋಡತ್ತಾಳೆ. ಏನ್ ನೋಡತ್ತಾಳೆ ತೋರಿಸ್ತೀನಿ ನಿಮ್ಗೆ. ಈಗ ನೋಡ್ರಿ ಅಲ್ಲಿ ಸಿಸ್ಟರ್ ಇಂಜೆಕ್ಷನ್ ಲೋಡ್ ಮಾಡತ್ತಾಳೆ. ಅದನ್ನ ಅಶ್ವಿನಿ ಸಿಸ್ಟರ್ ಅದನ್ನ ದಿಟ್ಟಿಶ್ ನೋಡತ್ತಾಳಕಿ. ಅಯ್ಯೋ ಭಗವಂತನೇ, ನನಗೆ ಇಂಜೆಕ್ಷನ್ ಮಾಡಿಸ್ತಾರಪ್ಪ ಈಗ ಅಂತೇಳಿ ಭಾಳ ವಿಚಾರ ಮಾಡ್ತಾಳೆ ನಮ್ಮ ಸಂಸ್ಕೃತಿ. ಇಲ್ಲಿ ಅವ್ರು ದೊಡ್ಡಮ್ಮ ಕಡೆ ಹೋದ್ರು ಸುಮ್ಮನೆ ಒಳ್ಳೆ. ಇವತ್ತು ಯಾಕೋ ಈಗ ಫಸ್ಟ್ ಕ್ಲಾಸ್ ಒಂದು ಟ್ವೀಕ್ ಮಾಡ್ಸೋಣಪ್ಪಿ. ಒಂದ ಸಿಸ್ಟರ್ ಒಂದ ಅಲ್ರಿ ಇವತ್ತು? ಒಂದಪ್ಪಿ ಓನ್ಲಿ 1. ಓಕೆ ಅಯ್ಯವ ಡ್ರಾಪ್ಸ್ ಹಾಕ್ತಾರಪ್ಪ, ಪೋಲಿಯೋ ಡ್ರಾಪ್ಸ್. ಅಳಬಾರ್ದು. ಜಿಂದಗಿ ಕೆ 2 ಬೂಂದ್ ಅಷ್ಟು ಕೈ ಇರ್ತೈತಿ. ಏ ಸಂಸ್ಕೃತಿ ಆತಪ್ಪ ಆತ. ತಮ್ಮಯ್ಯ ನೋಡ್ರಿ ಜೋರ್ ಅಳತಾಳ. ಇಂಜೆಕ್ಷನ್ ಆತಿಗೆ ಇಕ್ಕಿದ. ಈಗ ಮನೆ ಕಡೆ ಹೋಗೋಣ ಅಂತ. ಮನೆ ಕಡೆ ಹೋಗಿದ್ದಕ್ಕೆ ಒಂಚೂರು ದುಡ್ಡು ಕುಡಿಸೋಣ ಅಂತ ಬರ್ರಿ. ನೋಡ್ರಿ ನಮ್ಮ ಸಂಸ್ಕೃತಿನ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದ್ವಿ. ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದ್ಮೇಲೆ ಆಕಿ ಉಳಿದಿದ್ದ ಹಾಲನ್ನ ಕುಡ್ದ ಖಾಲಿ ಮಾಡಿದ್ಲು. ಸೊ ಅಕ್ಕಾರ ಇನ್ನೊಂದು ಏನು ಟಿಪ್ ಹೇಳ್ಬೇಕಂತಿದ್ನಿ ಅಂದ್ರೆ ನಿಮಗೆ, ಒಂದು ಸಲಕ್ಕೆ ಒಂದು ಬಾಟ್ಲಿ ಯೂಸ್ ಮಾಡಿಂದ ಮತ್ತೆ ಹೊಳ್ಯೋದನ್ನ ಯೂಸ್ ಮಾಡುವಂಗಿಲ್ಲ. ಇದನ್ನು ಮತ್ತೆ ವಾಪಸ್ ತೊಳೆದು ತಿಕ್ಕಿ ಸ್ಟೆರಿಲೈಸ್ ಮಾಡಿ ಯೂಸ್ ಮಾಡ್ಬೇಕು. ಸೊ ಆಲ್ ರೈಟ್ ನೋಡ್ರಿ, ಈಗ ನಮ್ಮ ಸ್ಪರ್ಶನ್ ಕರ್ಕೊಂಡು ಸ್ಕೂಲಿಂದ ಶ್ವೇತಾನ್ ಕಾಲೇಜ್ ಕಡೆ ಬಂದೇನಿ. ಈಗ ಶ್ವೇತಾನ್ ಕರ್ಕೊಂಡ ಮನೆ ಕಡೆ ಹೋಗೋಣ ಅಂತ. ದಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಕೆಲಸ ಬಗಸಿ ಎಲ್ಲ ಬಿಟ್ಟು ಫಸ್ಟಿಗೆ ಒಂದು 90 ಹೊಡೆಯೋದಂತ ನಮ್ಮ ಪದ್ಧತಿ. ಅದಕ್ಕೆ ನಮ್ಮ ಶ್ವೇತಾ ಅವರು ಬೆಳಿಗ್ಗೆ ಎದ್ದು ಟೈಮ್ ನೋಡ್ರಿ ಎಷ್ಟಾಗೈತಿ, ಬರೋಬ್ಬರಿ 7:20 ಆಗೈತಿ. ಈಗ 90 ತಯಾರು ಮಾಡತ್ತಾರ. ಇದು 90 ಅಂದ್ರೆ ಹೆಂಗಂದ್ರೆ ಇದು ಇದ್ರಾಗ ಸಿಗ್ತೈತಲ್ರಿ ಕಳ್ಳ ಅಂತ ಕುಡಿತಾರ, ಗುರ್ತೈತಿಲ್ರಿ ಕಳ್ಳ. ಅದು ಎಳ್ನೀರದ ತೆಗೆದು ಕುಡಿತಾರ ನೋಡ್ರಿ ಈ ಕಡೆ ಉಡುಪಿ ಸೈಡ್ ಎಲ್ಲ. ಆ ಕಳ್ಳು ರೆಡಿ ಮಾಡತ್ತಾರ ಕುದಿಸಿ. ಸೊ ಆಲ್ ರೈಟ್, ಗುಡ್ ಮಾರ್ನಿಂಗ್.
ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡಾಕತ್ತೀನಿ. ಕಳ್ಳ ಕುಡಿಯಕ್ಕೂ ಅಂತ ಸ್ಟಾರ್ಟ್ ಮಾಡಕತ್ತಾರ. ನಾ ಇಲ್ಲ ಚಾ ಕುಡಿತೇನೆ, ನಿಮ್ಗೆ ಅಷ್ಟ ಆಗ್ತೇನೆ. ನನಗಷ್ಟ ಕಳ್ಳ ಹಾಕಕತ್ತಾರ. ಸೊ ಆಲ್ ರೈಟ್, ಇದು ಕಳ್ಳಲ್ಲ ಕಾಡೆ. ಮತ್ತ ನಡ್ರಿ ಹೆಂಗಿತ್ತಂದ್ರೆ ಇವತ್ತಿನ ಡೇ ಬಹಳ ವಿಶೇಷ ಆಗೋದೈತಿ. ತಮ್ಮನೇಲಿ ನೋಡ್ರಿ ನೀವು, ಇಲ್ಲಿ ನಮ್ ಕಮಲಕ್ಕರ್ನ ಕರ್ಕೊಂಡು ಒಂದು ಸರ್ಪ್ರೈಸ್ ಜಾಗಕ್ಕೆ ಹೊಂಟೇವ್ ನಾವು. ಅಲ್ಲ ಕಮಲಗೆ ಒಂದು ಸರ್ಪ್ರೈಸ್. ಮಮ್ಮಿ ಸರ್ಪ್ರೈಸ್. ಇವತ್ತು ಮಮ್ಮಿನ ಕರ್ಕೊಂಡು 2-3 ಕಡೆ ಹೋಗೋದೈತಿ, ಕೆಲಸ ಭಾಳ ಅದಾವು. ಸೊ ಆಲ್ ರೈಟ್, ನಡ್ರಂಗ್ ಇತ್ತಂದ್ರೆ ಇವತ್ತಿನ ಡೇನಾಗ ಏನೇನೆಲ್ಲ ಆಕೈತಿ ನೋಡೋಣ. ನೋಡ್ರಿ ನಮ್ಮ ಸ್ಪರ್ಶ ಅವರು ಇವತ್ತು ಫಸ್ಟ್ ಟೈಮ್ ಇಲ್ಲಿ ಮ್ಯಾಲೆ ಹತ್ತಾರ. ಮ್ಯಾಲೆ ಹತ್ತಿ ಈಗ ಏನು ಮಾಡಾಕತ್ತೇವಪ್ಪ ಅಂತಂದ್ರೆ ದೀಪಾವಳಿ ಹಬ್ಬಕ್ಕೆ ಲೈಟಿಂಗ್ ಹಾಕತ್ತೇವಿ ನಾವು. ಸೊ ಬರ್ರಿ ಎಲ್ಲ ಲೈಟಿಂಗ್ ಹಾಕಿ ಆದ್ಮೇಲೆ ಹೆಂಗೆ ಕಾಣಿಸ್ತೈತಿ ತೋರಿಸ್ತೇನೆ. ಹಬ್ಬು ಎಲ್ಲೈತಿ? ಹಬ್ಬು ಅಲ್ಲೇನು ಹಬ್ಬು? ಹಬ್ಬು ಐತಂತ ನೋಡ್ರಿ. ಹಬ್ಬು ಅಯ್ಯೋ ಹಬ್ಬು ಮಾರ್ಯಾಕ. ಓಕೆ ಓಕೆ ನೋಡ್ರಿ, ಈಗ ಮ್ಯಾಲೆ ಲೈಟಿಂಗ್ ಹಾಕಿ ಬಂದ್ವಿ. ಈಗ ಓಣ್ಯಾಗ ಲೈಟಿಂಗ್ ಹಾಕಕತ್ತೇವ ಅಂತ ಅನ್ಕೋಬೇಡ್ರಿ. ನಮ್ಮ ಮನೆಗೆ ಲೈಟಿಂಗ್ ಹಾಕಕ್ಕ ನಾನು ನಮ್ಮ ಪಪ್ಪ ಮತ್ತು ನಮ್ಮ ಅಣ್ಣ ನಿಂತೇವೆ ನೋಡ್ರಿ. ಇಲ್ಲಿ ಹಾಕ್ಬೇಕಂತದೇವಿ. ಇಲ್ಲಿ ಏನಿದೆ ಪಟ್ಟಿ ಕಾಣತೈತ್ರಲ್ಲ ಇಲ್ಲೇ. ಸೊ ಅದ್ರ ಸಲುವಾಗಿ ಈಗ ಹಾಕಕತ್ತೇವಿ ಲೈಟಿಂಗ. ನಮ್ಮ ಮಗಳು ನೋಡ್ರಿ ಅಲ್ಲಿ ಬರ್ರಿ ಬತ್ಲಿ ಹೆಂಗೈತಲ್ಲಿ ಡೊಂಗಾಡಿ ಅದ. ಡೊಂಗಾಡಿ ಮ್ಯಾಲೆ ಅಲ್ಲಿ ಹಾಕ್ಯಾವ ನೋಡ್ರಿ ಲೈಟಿಂಗ. ಎಷ್ಟು ವರ್ಷ ಆಯ್ತು ನಾವು ಇದ ಲೈಟ್ ಯೂಸ್ ಮಾಡಕತ್ತ. ಬರೋಬ್ಬರಿ 1:45 ಆಗೈತಿ. ಇಲ್ಲಿ ಗಾಡಿ ರೆಡಿ ಆಗಿ ನಿಂತೈತಿ, ಆದ್ರೆ ನಮ್ಮ ಮನೆಯವ್ರ ರೆಡಿ ಆಗೋಲ್ರು. ನಮ್ಮ ಸಂಸ್ಕೃತಿಗೆ ಡ್ರೆಸ್ ಚೇಂಜ್ ಮೇಲೆ ಚೇಂಜ್. ಅಯ್ಯ ಫುಲ್ ಟ್ರೆಡಿಷನಲ್ ಹಾಕಿದ್ರಿ ಈಕಿಗೆ. ಹಾ, ಅದಕ್ಕೆ ಈಗೀಗ ಒಂದು ಫ್ರಾಕ್ ಜೋರ್ ಐತಿ. ಸೊ ಇವಾಗ ನಾವ್ ಎಲ್ಲಿ ಹೊಂಟೇವ ಅಂತಂದ್ರ ನಮ್ಮ ಮಮ್ಮಿ ಫ್ರೆಂಡ್ ಮಗಂದ ಕುಬಸ್ ಐತಿ, ಅಲ್ಲಿ ಹೊಂಟೇವಿ. ಸಾರಿ ಮಮ್ಮಿ ಫ್ರೆಂಡ್ ಸೊಸಿದ ಕುಬಸ್ ಐತಿ, ಅಲ್ಲಿ ಹೊಂಟೇವಿ. ನಡ್ರಿ ಹೋಗೋಣಂತ. ಅಲ್ಲಿಂದ ಮುಂದೆ ಎಲ್ಲಿ ಹೋಗೋಚೇನು? ಪಿಕ್ಚರ್ ಚಲೋ. ನೋಡ್ರಿ, ಬೆಳಿಗ್ಗೆ ಬ್ಲಾಗ್ ತಗೊಂಡವರು ಮತ್ತೊಮ್ಮೆ ಬ್ಲಾಗ್ ತಗೊಂಡೇ ಇಲ್ಲ. ಈಗ ಬ್ಲಾಗ್ ತಗೊಳತ್ತೀವಿ. ಈಗ ಎಲ್ಲರೂ ರೆಡಿಯಾಗಿ ಒಂದು ಫಂಕ್ಷನ್ ಐತಿ, ಫಂಕ್ಷನ್ ಹೊಂಟೇವಿ. ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಎಲ್ಲಿ ಹೊಂಟೇವಿ? ಫಸ್ಟ್ ಪಿಕ್ಚರ್ಗೆ ಹೋಗೋದೈತಿ. ಫಸ್ಟ್ ಅಲ್ಲಿ ಫಂಕ್ಷನ್ಗೆ ಹೋಗಿ ಆಮೇಲೆ ನೆಕ್ಸ್ಟ್ ಪಿಕ್ಚರ್ಗೆ ಹೋಗೋದೈತಿ. ನೋಡ್ರಿ ಎಲ್ಲರೂ ಹೋಗೋಣ. ಇಲ್ಲಿಂದ ಅತ್ತಿ ಅಕ್ಕ ಮತ್ತ ನಮ್ಮ ಕಿಟ್ಟು ಎಲ್ಲಾರು ರೆಡಿ ಆಗಿ ಕೂತಾರ. ಆಮೇಲೆ ಪಪ್ಪ ಅಣ್ಣ ಮತ್ತ ಅಪೇಕ್ಷಾ ಬೈಕ್ ಮೇಲೆ ಬರ್ತಾರ. ಅವ್ರ ಅದಕ್ಕೆ ಅವ್ರು ಬಂದಿಲ್ಲ, ಅವ್ರೆಲ್ಲದಾರ ಅಂತ ಕೇಳ್ಬೋದು. ನಡ್ರಿ ಹೋಗೋಣ. ಫಸ್ಟ್ ಟೈಮ್ ಫ್ಯಾಮಿಲಿ ಎಲ್ಲ ಸೇರಿ ನಮ್ಮ ಮದುವೆ ಆದ್ಮೇಲೆ ಫಸ್ಟ್ ಟೈಮ್. ಅಲ್ಲ, ನಮ್ಮ ಅಣ್ಣನ ಮದುವೆ ಆದಾಗ ಸಹಿತ ನಾವು ಹೋಗಿಲ್ಲ. ಇಡೀ ಜೀವನದಾಗನ ನಮ್ ಪೂರಾ ಫ್ಯಾಮಿಲಿ ಒಳಗನ ಫಸ್ಟ್ ಟೈಮ್ 10 ಮಂದಿ ಸೇರಿ ಪಿಕ್ಚರ್ ಹೊಂಟೇವ್ ನಾವ್ ಇವತ್ತು. ಅದು ಸಂಸ್ಕೃತಿ ಬರ್ಲಂತ ವೇಟ್ ಮಾಡಾತಿದ್ವಿ. ಫ್ಯಾಮಿಲಿ ಕಂಪ್ಲೀಟ್ ಆಗ್ಬೇಕಲ್ಲ. ಹೌದೌದು. ಅದಕ್ಕೆ ನಡ್ರಿ ಹೋಗೋಣ. ನೋಡ್ರಿ, ನಾವು ಮಲ್ಲಿಕಾರ್ಜುನ್ ಗುಡಿಗೆ ಬಂದು ಮುಟ್ಟೇವಿ. ಈಗ ಇಲ್ಲೇ ಕುಬಸ್ ಐತಿ ಒಳಗ ಫಂಕ್ಷನ್. ನೋಡ್ರಿ, ಇಲ್ಲಿ ನಮ್ಮ ಮಮ್ಮಿ ಫ್ರೆಂಡ್ ಮಗಂದ ಅಂದ್ರೆ ನನ್ನ ಫ್ರೆಂಡಿನ ಕಾರ್ ನಿಂತೈತಿ. ಅವಂದು ಯೆಲ್ಲೋ ಕಲರ್ ನೇನೋ ಐತಿ, ನಂದು ಪರ್ಪಲ್ ಕಲರ್ ನೇನೋ ಐತಿ. ಅವಂದು 48, ನಂದು 48. ಸೇಮ್ ಟೈಮ್ನಾಗ ತೊಗೊಂಡೇವು ನಾವು ಗಾಡಿ ಇಬ್ರು. ಭಾಳೇನು ಟೈಮ್ ಡಿಫ್ರೆನ್ಸ್ ಇಲ್ಲ, ಒಂದು 6 ತಿಂಗಳ ಗ್ಯಾಪ್ನಾಗ ತೊಗೊಂಡೇವು ನೋಡ್ರಿ ಕಾರ್ಗಳು. ನೋಡ್ರಿ, ಊಟ ಹಾಕಿಸ್ಕೊಂಡ್ ಬರಾಕತ್ತಾರ. ಯಾಕಂದ್ರೆ ನಾ ಸಂಸ್ಕೃತಿನ ಎತ್ಕೊಂಡಿದ್ನಿ. ಬರ್ರಿ ನಾವು ಫಂಕ್ಷನ್ಗೆ ಹೋಗೋದು. ನೋಡ್ರಿ, ಊಟ ಒಳಗ ಗೋಧಿ ಪಾಯಸ ಐತಿ, ಚಪಾತಿ, ಬಟಾಟಿ ಪಲ್ಲೆ, ಮಡಿಕೆ ಕಾಳು ಪಲ್ಲೆ, ಉಪ್ಪಿನಕಾಯಿ ಎಲ್ಲ ಐತಿ. ಎಲ್ಲೋದ್ರ ಮಮ್ಮಿ ಮತ್ತ ಸ್ಪರ್ಶ? ಶ್ವೇತಾ, ಗದ್ಲ ನೋಡ್ಲಿ ಎಷ್ಟೈತಿ. ಮಂದಿ ಗಿಜಿ ಅನ್ನತಾರ. ಬರ್ರಿ ಸೊ ಫೈನಲಿ ಕಾಂತಾರ ಮೂವಿ ಅಂತೂ ನೋಡಿದ್ವಿ. ಸ್ವರೂಪ್ ನರ್ತಕಿ ಟಾಕೀಸ್ ಒಳಗೆ ಬಂದ. ವೈನಿ ಹೆಂಗಿತ್ತು ಪಿಕ್ಚರ್? 50-50 ಅಷ್ಟೇ ಸೇರ್ತ. ನಮ್ಗೆ ಯಾಕೋ ಅಷ್ಟು ಲೈಕ್ ಆಗ್ಲಿಲ್ಲ. ಓಕೆ, ನಿಮ್ಗ 50-50 ಸೇರ್ತ. ಪಾಪ ನಿಮ್ಗೆ ಹೆಂಗ ಅನಿಸ್ತಾ? ಆಲ್ಮೋಸ್ಟ್ ಹೊಡೆದಾಡೋದೈತಿ, ಇಲ್ಲ ಅಂತಿಲ್ಲ. ಓಕೆ, ಸೊ ಎಲ್ಲಾರ್ದು ಪರ್ಸನಲ್ ಒಪಿನಿಯನ್ ಇರ್ತೈತಿ. ಹಾ, ಓಕೆ. ನಿಮ್ಗ ಕಪಲ್ ಲವ್ ಸ್ಟೋರಿ ಭಾಳ ಇರೈತೆ ಅದ್ರೊಳಗ. ಬಟ್ ಅದ್ ಲಾಸ್ಟಿಗೆ ಭಾರಿ ಟ್ವಿಸ್ಟ್ ಐತೆ ಅದ್ರೊಳಗ. ಇಂಗ್ಲಿಷ್ ಮ್ಯಾನ್ ಭಾರಿ ಅಂತಲ್ಲ. ಅವ್ ಬೈದಿದ್ದು ಭಾಳ ಸೇರ್ತೈತೆ ಕಿಡ್ಡುಗ. ನಿಂಗೆ ಏನ್ ಸೇರ್ತ ಪಿಕ್ಚರ್ ಒಳಗ? ಓವರ್ ಆಲ್ 10ಗೆ ಎಷ್ಟು ರೇಟ್ ಮಾಡ್ತಿ? 10 out of 10. ಪಾಪ ನಿಮ್ಗೆ ಹೆಂಗ ಅನಿಸ್ತು ಪಿಕ್ಚರ್? ಸ್ಟೋರಿ ಇಲ್ಲ. ಓಕೆ 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 ಓಕೆ. ಸೊ ನೀವು ಮುಂಚೆ ಪಿಕ್ಚರ್ಗೆ ಕಂಪೇರ್ ಮಾಡಿದ್ರೆ ಈಗ ಅವ್ರು ಹೇಳಿದ ಮಾತು ಒಂದು 5 ನಿಮಿಷ ನಂತರ ಅವ ಹಿಂಗೆ ಹೇಳಿದ್ನ ಅಂತ ಅವಾಜ್ನಾಗ. ಓಕೆ ಓಕೆ ಓಕೆ. ಅಂದ್ರೆ ಮ್ಯೂಸಿಕ್ ಜಾಸ್ತಿ ಇತ್ತು.
ಮ್ಯೂಸಿಕ್ ಭಯಂಕರ ಸ್ಟೋರಿ ಹೇಳ್ತಾನೆ ಸ್ಟೋರಿ ಓಕೆ ಯುದ್ಧ ಸಾಯಿಸೋದು ಯುದ್ಧ ಸಾಯಿಸೋದು ಎಸ್ ಅಪೇಕ್ಷಾ ನಿಂಗೆ ಹೆಂಗೆ ಅನಿಸ್ತಾ ಭಾಳ ಡಿವೋಷನ್ ಇತ್ತ ಡಿವೋಷನಲ್ ದೇವ್ರದ್ದು ಹಾಂ ಸೊ ಆ್ಯಕ್ಚುಲಿ ನನಗೆ ಹೆಂಗೆ ಅನಿಸ್ತಾ ಅಂತಂದ್ರೆ ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳ್ಬೇಕಂತಂದ್ರೆ ನನಗೆ 9 ಔಟ್ ಆಫ್ 10 1 ಮಾರ್ಕ್ಸ್ನ ಬಿಡ್ತೀನಿ. ಯಾಕಂದ್ರೆ ಭಾಳ ಸೌಂಡ್ ಓವರ್ ಇತ್ತು. ಉಳ್ಕಿದ್ದೆಲ್ಲ ನನಗೆ ಸ್ಟೋರಿ ಬೇಸ್ ಆಮೇಲೆ ಪ್ರೊಡಕ್ಷನ್ ಆಮೇಲೆ ಶೂಟಿಂಗ್ ಪ್ರತಿಯೊಂದು ನನಗೆ ಭಾಳ ಸೇರುತ್ತೆ. ಡೈರೆಕ್ಷನ್ ಸ್ಪೆಷಲಿ ಹೇಳ್ಬೇಕಂದ್ರೆ ಡೈರೆಕ್ಷನ್ ರಿಷಬ್ ಸರ್ದು ಡೈರೆಕ್ಷನ್ ಆಗಿರ್ಬೋದು, ಅವ್ರದ್ದು ಆ್ಯಕ್ಟಿಂಗ್ ಆಗಿರ್ಬೋದು, ಆಮೇಲೆ ಅವ್ರದ್ದು ಸ್ಟೋರಿ ರೈಟಿಂಗ್ ಆಗಿರ್ಬೋದು, ಓವರ್ ಆಲ್ ಜಬರ್ದಸ್ತ್ ಇತ್ತು. ಬಟ್ ಸೌಂಡ್ ಎಲ್ಲೋ ಒಂಚೂರು ಮಿಸ್ ಮ್ಯಾಚ್ ಆತಂತ ನನ್ನ ಪರ್ಸ್ನಲ್ ಒಪಿನಿಯನ್. ಬಟ್ 99 and 100% ಉಳ್ಕಿದ್ದಕ್ಕೆಲ್ಲ ಮಸ್ತ್ ಪಿಕ್ಚರ್ ನೋಡ್ರಿ. ಪ್ಲೀಸ್ ಪೈರಸಿ ಮಾಡಕೋಬಿಡ್ರಿ. ಸೊ ಲೆಟ್ಸ್ ಗೋ ಟು ಮನಿ ಕಡೆ. ಓ ಬಂಗಾರಿ ಜ್ಯೂಸ್ ಕುಡಿಯತ್ರಿ? ಜ್ಯೂಸ್ ಕುಡಿತೀಯಾ? ಜ್ಯೂಸ್ ಕುಡಿತೀಯ? ಕಣ್ಣು ಹೆಂಗೆ ದೊಡ್ಡ ಕಣ್ಣು ಕವಳಿ ಕಣ್ಣು ಹೆಂಗದಾವ ಹೇಳ್ರಿ ನನ್ನ ಮಗಳು. ನೋಡ್ರಿ ಪಿಕ್ಚರ್ ಮುಗಿಸ್ಕೊಂಡು ಅಪ್ಪಿ ಕಾಲಾಕ್ ತೆಗೈತೆ ನೋಡ್ಕೊಂಬ. ನೋಡ್ರಿ ಪಿಕ್ಚರ್ ಗಿಚ್ಚರ್ ಎಲ್ಲ ಮುಗೀತು. ಆಮೇಲೆ ಈಗ ಮನೆ ಕಡೆ ಹೊಂಟೇವಿ. ಸ್ವಲ್ಪ ಚಾಗೆ ಕುಡಿದು ಮುಗೀತ. ಚಾ ಕುಡಿದು ಮನೆ ಕಡೆ ಹೊಂಟೇವಿ. ಅಲ್ಲಿ ತೆಗೈತೆ ಅಂದ್ಕೊಳ್ಳಿ ಇಳಿದು ಬರ್ತೈತೆ ನನ್ನ ಮಗಳು. ನೋಡ್ರಿ ಹೋಗೋಣ ಚಲೋ. The next day. ದೀಪದಿಂದ ದೀಪ ಹಚ್ಚೆ. ದೀಪಾವಳಿ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನ್ರಿ ಶ್ವೇತಾ ಮೇಡಮ್ ಫಸ್ಟ್ ಕ್ಲಾಸ್ ರೆಡಿಯಾಗಿ ಹಿಂದ್ ಬ್ಯಾಕ್ ಗ್ರೌಂಡ್ನಾಗ ದೀಪ ಹಚ್ಕೊಂಡು ನಿಂತರಿ. ಭಾರಿ ಕನಕತ್ತೀರಿ. ತಾಯಿ ಮಗಳು ಇಬ್ರು ಟ್ರೆಡಿಷನಲ್ ಡ್ರೆಸ್ನಾಗ. ವೆರಿ ಗುಡ್ ಮಾರ್ನಿಂಗ್ ಬಂಗಾರು. ಹೌ ಆರ್ ಯು? ವೆರಿ ಗುಡ್. ನೋಡ್ರಿ ಇವತ್ತ ದೀಪಾವಳಿ ಐತಿ. ನಮ್ಮ ಮನಿ ಒಳಗ ಯಾವ ರೀತಿ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೇವೆ ಅಂತ ಹೇಳಿ ಈ ಬ್ಲಾಗ್ ಒಳಗ ತೋರಿಸ್ತೇನಿ. ನಡ್ರಿ ಹೆಂಗಿತ್ತಂದ್ರ ಇವತ್ತಿನ ಡೇ ಒಳಗ ಏನೇನೆಲ್ಲ ಆಕೈತಿ ನೋಡೋಣಂತ. ನಡ್ರಪ್ಪ ತೋರ್ಸೋರಂತ. ಲೆಟ್ಸ್ ಗೋ ಚಿನ್ನು. ಬರೀ ಕೆಳಗ ಹೋಗೋಣ. ಲೆಟ್ಸ್ ಗೋ. ನೋಡ್ರಿ ಇಲ್ಲಿ ಮುಂಜಾನೆ ನಮ್ಮ ಮಮ್ಮಿ ಎಷ್ಟು ಚಂದ ಕೈ ತೆಗೆದು ಕೈ ಮೇಲೆ ಒಂದು ದೀಪ ಇಟ್ಟು ಮತ್ತೆ ಬಾಜುಕೊಂದು ದೀಪ ಇಟ್ಟು ಅದ್ರ ನಡಕ್ಕೆ ಪಾಂಡವ್ರನ್ನ ಕುಂಡ್ರಿಸ್ಯಾಳ. ಎಷ್ಟು ಚಂದ ಮಾಡ್ಯಾಳ ನಮ್ಮವ್ವ. ನಿಮ್ಮ ಮನೆ ಹೆಂಗೆ ವಿಡಿಯೋ ಮಾಡ್ಯಾರ ಇದು ಸಾರಿ ನಿಮ್ಮ ಮನೆ ಹೆಂಗೆ ರಂಗೋಲಿ ಹಾಕ್ಯಾರ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸ್ರಪ್ಪ. ದೀಪಾವಳಿ ಹಬ್ಬದ ಸ್ಪೆಷಲ್ ನಮ್ಮ ಸ್ಪರ್ಶ ಅವರು ಹಾಡು ಹಾಡ್ತೇನೆ ಅನ್ನಕತ್ತಾರ. ಯಾವ ಹಾಡು ಹಾಡ್ತಾಳ ಏನ್ ಹಾಡ್ತಾಳ ಅಂತ ಹೇಳಿ ನಾನು ಭಾಳ ಕ್ಯೂರಿಯಸ್ ಅದೇನಿ. ನೀವು ಒಂದ್ಸಲ ಕೇಳಿಸ್ಕೊಳ್ಳೋರಂತ ಬರ್ರೀಗ. ದೀಪದಿಂದ ಮಾಡೋಣ ಹಚ್ಚಬೇಕು ಮಾಡೋಣ ಪ್ರೀತಿಯಿಂದ ಪ್ರೀತಿ ಹಂಚಿರೆ ವೆರಿ ಗುಡ್. ಮಾಡೋಣ ಅದ ಬರ್ತೈತೆ ಅಕ್ಕಿಗೆ. ಯಾರ್ಯಾರಿಗೆ ಸಾಂಗ್ ಗೊತ್ತಾಗೈತೇನಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಹಂಗ ನಮ್ಮ ಸ್ಪರ್ಶ ಹಾಡಿದ ಖುಷಿಗೆ ವಿಡಿಯೋಕೊಂದ ಲೈಕ್ ಮಾಡ್ರಿ. ಮುಗಿತಾ? ಚಲೋ ಆತ್ ಬಿಡ. ಈಗೇನ್ ಬಂದ್ ಮಾಡುದು? ನೀವು ಮಾಡೋದಾಗೈತೆ ನಾವು ಮಾಡ್ತೇವೆ. ಹಾಯ್ ಸಂಸ್ಕೃತಿ ಹಾಯ್. ಹಲೋ ಹಾಯ್ ಡುಗಡಿ. ಓ ಹೌದಪ್ಪ ಸೇಮ್ ನಂದು ಅಕ್ಕಂದು ಡ್ರೆಸ್ ಸೇಮ್. ಹಾಯ್ ಡುಗಡಿ. ಹಾಯ್ ಮಮ್ಮನಿ. ಸೊಂಡಿ ಬಿಡು ನೀನು ಹಾಲು ಬಂದಿಲ್ಲ ನಾ ಸೊಂಡಿ ಹಿಡಿಯತಾಳಿಕೆ. ಖುಷಿ ನನ್ನ ಕಡೆ ಬರಕ್ ನೋಡು ಮಮ್ಮಿ ಹೆಂಗ್ ಮಾಡಕತ್ತದ. ಡ್ರೆಸ್ ಹಾಕೊಂಡೆಲ್ಲ ಹೊಸವ. ಹಾಯ್ ಅದಕ್ಕೂ ಒಂದು ಅಂಗಿ ಹಾಕ್ಬೇಕಿತ್ತು ಪಾಪ ಅದಕ್ಕೆ ನೀನು ಹಂಗೆ ಹಾಕಿ ಚುಚ್ಚಿ ಬಿಡ್ತದ. ಪಾಪ ಅಕ್ಕ. ನೋಡ್ರಿ ಲೇ ದೀಪಾವಳಿ ಹಬ್ಬಕ್ಕೆ ನಮ್ಮ ಅಪೇಕ್ಷೆಗೆ ಸೂಟಿ ಕೊಟ್ರ. ಆದ್ರೆ ನಾ ಆಕಿಗೆ ಕೆಲಸ ಹಚ್ಚತೇನೆ. ಏನಪ್ಪಾ ಅಂತಂದ್ರೆ ಈ ಟೈರ್ಗಳ ಮೇಲೆ ಪೇಂಟಿಂಗ್ ಮಾಡಿದ್ನೇನ ಪೇಂಟ್ ಹಚ್ಚಿದ್ನಿ. ಅದ್ರ ಮೇಲೆ ಪೇಂಟಿಂಗ್ ಮಾಡಕ್ ಹಚ್ಚೇನಿ. ಇಲ್ಲಿ ನೋಡ್ರಿ ಈ ರೀತಿ ಗ್ರಾಸ್ ಮಾಡ್ಯಾಳ. ಈಗ ವಾಪಸ್ ಮತ್ತೆ ಇಲ್ಲಿ ಗ್ರೀನ್ ಕಲರ್ ಗ್ರಾಸ್ ಮಾಡಕ್ ಹೇಳೀನಿ. ಯಾಕಂದ್ರೆ ಇದು ಬೇಸಿಗೆ ಬರ್ತೈತಿ. ಸೊ ಬೇಸ್ನಾಗ ಗ್ರೀನ್ ಕಲರ್ ಗ್ರಾಸ್ ಇರ್ತೈತಿ. ಅದ್ರ ನೆಲದ ಮೇಲೆ ಗ್ರೀನ್ ಕಲರ್ ಗ್ರಾಸ್ ಇರ್ತೈತಲ್ಲ ಆ ಟೈಪ್ ಅಲ್ಲ ಅಪೇಕ್ಷಾ? ಎಷ್ಟೊತ್ತಾಗ್ಬೋದು ಪೇಂಟಿಂಗ್ ಮುಗ್ಸಾಕ? 10 ಮಿನಿಟ್ಸ್ನೇ ಮುಗಿತೈತಿ. 10 ಮಿನಿಟ್ಸ್ನೇ ಮುಗಿಸೋಣ ಅಂತ ನೋಡ್ರಿ ಇದನ್ನ ಫುಲ್ ಟೈರ್. ನಮ್ ಸ್ಪರ್ಶ ಏನೇನ್ ಮಾಡ್ತೀವಿ ಮಾಡಕ್ಕ ಅಂತ ನೋಡ್ರಿ. ಇಲ್ಲೇ ಬೇಸ್ ವರ್ಕ್ ಆಗೈತಿ. ಈಗ ಈ ಬೇಸ್ ವರ್ಕ್ ಆದ್ಮೇಲೆ ನೆಕ್ಸ್ಟ್ ಬ್ಯಾರೆ ಕಲರ್ಲೆ ಶೇಡ್ ಮಾಡ್ತಾಳ ಅಂತ ನಮ್ಮ ಅಪೇಕ್ಷಾ. ಅದ್ರ ಮೇಲೆ ಲೈಟ್ ಗ್ರೀನ್ ಹಚ್ಚತಾಳ ಒಂಚೂರ. ಏನ್ ಮಾಡತ್ತೀರಿ ಎಲ್ಲಾರು ಸೇರಿ? ಏನ್ ಮಾಡತ್ತೀರಿ? ನಮ್ಮ ಅಪೇಕ್ಷಾ ಪೇಂಟಿಂಗ್ ಮಾಡತ್ತ. ನಾ ಕೆಳಗೆ ಕಡುಬ ಚಕ್ಲಿ ತಗೊಂಬಂದೆ. ನಾನು ಕಡುಬ್ತೀನಿ ಈಗ ಇಲ್ಲೇ ಲೈಟಿಂಗ್ ಹಾಕ್ಬೇಕ. ನಿನ್ನೆ ಹಾಕ್ಬೇಕಿತ್ತ ಹಾಕಿಲ್ಲ. ಹೌದು ಈಗ ಹಾಕತ್ತೀನಿ. ಓಪ ಆಕಿ ಬರ್ಲ ಅಂತ. ಸೊ ಆಲ್ ರೈಟ್ ನೋಡ್ರಿ ಫೈನಲಿ ನಮ್ಮ ಮನಿದು ಲೈಟಿಂಗ್ ಹೆಂಗ್ ಕಾಣಿಸತೈತಿ ಅಂತಂದ್ರ ಹಿಂಗ ಕಾಣಿಸತ್ ನೋಡ್ರಿ. ಫುಲ್ ಬಂಗಾರ ಕಲರ್ ಮಾಡ್ಬಿಟ್ಟೆ. ಫುಲ್ ಗೋಲ್ಡ್ ಕಲರ್.
ಹೆಂಗೆ ಅನ್ಸಾತೈತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಪ್ಪ. ಇಲ್ಲಿ ನಡಕ್ ನನ್ನ ರೂಮ್ ಕಡೆ ಒಂದು ಸ್ವಲ್ಪ ಬ್ಲೂ ಗ್ರೀನ್ ಲೈಟ್ ಹಾಕೇನೆ. ಇಲ್ಲಿ ಮೇಲೆ ಅನ್ನ ಇನ್ನೂ ಹಾಕಿಲ್ಲ, ಹಾಕಾಕತ್ತಾನ. ನಮ್ಮ ಕಿಟಿ ಬಂತು ನೋಡ್ರಿ, ಕಿಟಿ ಚಡಿ. ಹಾಯ್ ಬಾಯ್ ಬಾಯ್. The next day. ನೋಡ್ರಿ ಇಲ್ಲೇ ದೀಪಾವಳಿ ಹಬ್ಬದ 2ನೇ ದಿವಸ ನಮ್ಮ ಶ್ರೀಮತಿ ಅವ್ರ ರಂಗೋಲಿ ಹಾಕ್ಯಾರ. ಹೆಂಗಾಗೈತೆ ಅನ್ನೋದನ್ನ ಕಮೆಂಟ್ ಮಾಡ್ರಪ್ಪ. ಚಂದಾಗೈತಿ ನೋಡ್ರಿ ನಾಷ್ಟ ಮಾಡೋಣ. ಆತ ಬಂದೆ. ನನ್ನ ಮಗಳಿಗೆ ಜಳಕ ಹಾಕ್ಸಿದ್ವೆ. ಈಗ ಅದ್ರ ಕಾಲಿಗೆ ಎಷ್ಟು ಹಚ್ಚ ಕಾಲು ಸರಿ ಚಂದ ಕ್ಲೀನ್ ಬರ್ರಿ ಪಟ ಹಸು ಆಗೈತೆ. ನನಗಂತೂ ಭಾಳ ಕೆಟ್ಟ ಹಸು ಆಗೈತಿ. ನೀವ್ ಯಾವಾಗ ಯಾಕೆ ಬರ್ರಿ ಮತ್ತೆ ಹೋಗೋಣ. ಎಷ್ಟೊತ್ತ ಕರೆಯಕತ್ತ ಅದು ಸುಸ್ತಾಗಿ ಪಾಪ. ಮುಡ್ಡು ಹೋಳಿಗೆ ಮಾಡ್ಯಾರ. ಹೋಳಿಗೆ ನಾ ತಿನ್ನಂಗೆ ಇಲ್ಲಪ್ಪ ಅಂತ ತಿನ್ನಿಸ್ತೇನೆ ಇವತ್ತು ಅದಕ್ಕೆ ಊಟ ಕಲಿಸಿ. ಓ ಮೈ ಆಂಟಿ ಬಚ್ಚಿಗೈ ಗಂಟೆ ಟನ್ 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 ಮೇರೆ ಗೋಡೆ ರಾಜಸ್ಥಾನ್ ಪಾಕಿಸ್ತಾನ್ ಮೇ ಕೆಟ್ಟಂದು ಅಷ್ಟೊತ್ತೈತೆ ದಾಡ ಕನ್ಯಾಕುಮಾರಿ ಪಾಕಿಸ್ತಾನ ಎಲ್ಲ ಹೌದಾ? ಇಲ್ಲ ನೋಡ್ರಿ ನಮ್ಮ ಅಪೇಕ್ಷಾ ಪೇಂಟಿಂಗ್ ಮಾಡತ್ತಾಳ. ಮುಗಿತಾ? ಕೃಪಾ ಆಮಿ ಮತ್ತ ಪಾಂಡ ಮಾಡಾಳ. ನಮ್ಮ ಅಪೇಕ್ಷಾ ಇಲ್ಲೇ ಬಹಳ ಸಣ್ಣ ಮಸ್ತ್ ಮಾಡ್ಯಾಳ. ಕಡೆ ಕ್ಯಾಟ್ ಐತಿ. ಆಮೇಲೆ ಇಲ್ಲೆಲ್ಲ ಹಿಂದೆ ಡಿಸೈನ್ ಅದು. ಆಮೇಲೆ ಪೂರ್ತಿ ಅಪ್ಪ ಮುಟ್ಬೇಡ, ಬಾದ್ ಹಾಕೈತಿ ಅದ್ ಮತ್ತೆ. ಬಟರ್ಫ್ಲೈ ಒಂದ್ ತೆಗಿಬಹುದು ನೋಡು. ಹಾ ಬಟರ್ಫ್ಲೈ ತೆಗ್ದಾಳ. ಇಲ್ಲ ಅದು ಇದೇನೆ ಹನಿಬಿ. ಏನ್ ಮಾಡ್ಬೇಕತ್ತೀರಿ? ಯಾಕೆ ಕುಣ್ಯಾಕತ್ತಾಳಿಕಿ? ಆಕಿಗೆ ಬಡವಳಿ ಪಟಾಕ್ಷಿ ಕೊಡಿಸ್ತೇನೆ. ನಿನಗೆ ಬರೆಯಾಕ ಬುಕ್ ಅನ್ನತೀನಿ. ಬುಕ್ ಕೊಡಿಸ್ತೇನೆ. ಸೂಟಿ ಇದ್ದಾಗಿಂದ ಹೇಳಾಕತ್ತೇನಿ. ಇವತ್ತಿಗೆ 3 ದಿನ ಸೂಟಿ ಕೊಟ್ಟೆ. ಇನ್ನ ಬರೆಯುತ್ ಮುಗಿವತ್ ನಂದು. ಯಾವಾಗ ಕೊಡ್ತೀನಿ, ಎಷ್ಟು ಪೇಜ್ ಬರೀತಿ ಅನ್ನೋದನ್ನ ತೋರಿಸ್ತೀನಿ. ನಾ ಬರ್ಯಾಕ ಕೂತ್ನೇನ್ ತಿಕ್ಕೋ ಅಳಗ್ಯಾಡಂಗಿಲ್ಲ. ನಂಗೆ ಡಿಸ್ಟರ್ಬ್ ಮಾಡಬಾರ್ದು. ಒಂದು ಪೂರ್ತಿ ಬುಕ್ ಮುಗಿಸ್ಕೊಡ್ತೇನೆ. ಆಯ್ತಾಯ್ತು ಮುಗಿಸ್ಕೊಡ್. ಏನ್ ನೀ ಬರ್ದೈತಿ ನಿನಗ ಅಭ್ಯಾಸ. ನೀನ್ ತಲೆ ಹೋಗ್ತೈತೆ. ನನಗ್ ಬರ್ತೈತೆ ಬರ್ದದ. ನೀ ಬರ್ದಿದ್ದು ನೋಡಿ ಎಲ್ಲರ ಮೇಲೆ ರೊಕ್ಕ ಬರ್ತಾವ. ಅಪ್ಪನೂ ಹಚ್ಚಾರ. ಅಪ್ಪನೂ ಬರ್ತಾರ ನನ್ ಜೊತೆ. ಬೇರೆ ಕಾಲೇಜ್ ಹೋಗ್ತೇನೆ. ಗೊಮ್ಟೇಸ್ಕ ಬೇರೆ ಎಲ್ಲಿ ಹೋಗ್ಬೇಕಪ್ಪ? ಅಂಗನವಾಡಿ ಕಾಲೇಜ್ಗೆ ಹೋಗ್ಬೇಕಂತ ನೋಡ್ರಿ ಅವ್ರಪ್ಪ. ಹೋಗ್ಬರ್ ನಾಳಿಂದ. ನೋಡ್ರಿ ಇಲ್ಲಿ ನಮ್ ಸಂಸ್ಕೃತಿನ ಎಲ್ಲಿ ಕುಂಡ್ರಿ ಶನಿ, ಬುಟ್ಟಿ ಒಳಗ್ ಕುಂಡ್ರಿ ಶನಿ ಅದನ್ನ. ಇಷ್ಟು ನಗ್ಸಿದ್ರೆ ನಗ್ತಾಳ ಈಕಿ. ಈಚೆ ಕಡೆ ಆಟ ಆಡತ್ತಾಳ. ಆದ್ರೆ ನಿಮ್ಗೆ ಇನ್ನೊಂದು ತೋರಿಸ್ತೇನೆ ನೋಡ್ರಿ. ಈಕಿ ನೋಡ್ರಿ ಆರಾಮ್ ಎಲ್ಲಾ ಚಿಂತಿಗಿಂತಿನ ಬಿಟ್ಟ ಫಸ್ಟ್ ಕ್ಲಾಸ್ ನಿದ್ದೆ ಒಳಗದಾಳ. ಇನ್ನೊಂದು ಖತರ್ನಾಕ್ ದೃಶ್ಯ ತೋರಿಸ್ಲಾ ನಿಮಗೀಗ. ನೋಡ್ರಿ ರಾತ್ರಿ ಎಷ್ಟಾಗೈತೆ ಟೈಮು? 11:30 ಪೌಣೆ 12 ಆಗೈತಿ. ಈಗ ಈಕಿ ಅಭ್ಯಾಸ ಚಾಲು ಮಾಡ್ಯಾಳ ನಮ್ಮವ್ವ. ಯವ್ವು ನೋಟ್ಸ್ ತಂದಾಳ, ಏನೇನೋ ಮಾಡತ್ತಾಳ. ಯಪ್ಪ ನಾವಲ್ಲಪ್ಪ. ಏನ್ ಮಾಡತ್ತಿ? ನೋಟ್ಸ್ ಬರೀಬೇಕಾಗೈತಿ. ಬರ್ದಿಟ್ಟಿನಿ, ಬರೀಬೇಕು ನಾನು. ಸಪರೇಟ್ ನೋಡ್ರಿ ಅಲ್ಲಿ ಏನೇನು. ಅಯ್ಯೋ ಖಾಲಿ ಬಿಟ್ಟೇಳ. ಏಟೇಟ್ ಬರ್ದಾಳ. ಅಯ್ಯ ಅಲ್ಲ ಡೈಗ್ರಾಮ್ ಹಾಕ್ಬೇಕಿನ್ನ. ಇಲ್ಲಿ ನೋಡ್ರಿ. ಅದೇನದ ಆಚೆ ಕಡೆದ್ದು? ಯಾರ್ದದ್ದು? ಸರ್ಕ್ಯುಲೇಟರಿ ಸಿಸ್ಟಮ್ ಆಟದ್ದು. ಓಕೆ ಏನೇನೋ ಇಂಗ್ಲೀಷ್ನಾಗ ಹೇಳ್ತಾಳ. ನಂಗೆ ದೇವರಾನಿ ತಿಳಿವಲ್ತ. ನಿಮ್ಗೆ ಏನಾರ ತಿಳಿದ್ರೆ ಕಮೆಂಟ್ ಮಾಡ್ರಪ್ಪ. ಒಂದು ವಾರನ್ಯಾಗ ಏನೋ ಸರ್ಕ್ಯುಲರಿ ಸಿಸ್ಟಮ್ ಅಂತಾಳ. ನಮಗೆ ಕಂಪ್ಯೂಟರ್ ಸಿಸ್ಟಮ್ ಬಿಟ್ರೆ ಬೇರೆ ಸಿಸ್ಟಮ್ ಗೊತ್ತಿಲ್ಲ. ಮಾಡ್ರಿ ಅಭ್ಯಾಸ ಮಾಡ್ರಿ. ಯಾವ ಮುಕ್ಕೋತೀರಿ ಮುಕ್ಕೋರಿ. ಸ್ಟಾರ್ಟ್ ಮಾಡ್ತೀನಿ ಒಂದು ಸ್ವಲ್ಪ. ಏನ್ ಜದ ನೋಡ್ರಿ ನಂಗೆ ಸ್ಟಾರ್ ಬಿದ್ದೈತಿ ಸ್ಪರ್ಶನ್ ಜೊತೆ. ಎಲ್ಲಿ? ಅಯ್ಯೇ ಸ್ಟಾರ್. ವೆರಿ ಗುಡ್. ಶಿವಾಜಿ ಕಿಲ್ಲ
ಚೆನ್ನಾಗೈತಿ ಹುಡುಗರು ನೋಡ್ರಿ. ಇದ ರಾಜವಾಡ ಅಂತ ಮಾಡ್ಯಾರ. ಇದ್ರೊಳಗ ಏನೇನ್ ಮಾಡ್ಯಾರಪ್ಪ ಅಂದ್ರೆ ಇಲ್ಲಿ ಅಡಿಗೆ ಮನೆ ಐತಿ, ಇಲ್ಲಿ ಒಂದು ತಾಯಿ ಮಗುನ್ ಮಲ್ಗಸಾತಾಳ, ಇಲ್ಲಿ 2 ಎಮ್ಮೆ ಅದಾವು, ಅವು ಹುಲ್ ತಿನ್ನತಾವ. ಅದ್ರ ಮುಂದೆ ಹೋಗ್ಬೇಕಿ ಅರ್ಬಿ ಒಗ್ಯಾತಾಳ. ಇಲ್ಲಿ ಬಾವಿ ಐತಿ, ಅದಲ್ದ ಇದು ಹೊಲ ಅಂತ. ಆಮೇಲೆ ಇವ್ರಿಬ್ರು ಏನದಾರಲ್ಲ ಇವರು ಮೊಸರು ಒಯ್ಯವ್ರ. ಆಮೇಲೆ ಇಲ್ಲಿ ಒಬ್ರು ಅಕ್ಕಾರ ಮೊಸರು ಮಾಡತ್ತಾರ. ಇಲ್ಲಿ ಸೋಫಾ ಮೇಲೆ ಕೂತಿಬ್ರು ಮಾತಾಡತ್ತಾರ. ಇಲ್ಲಿಬ್ರು ಹೆಣ್ಮಕ್ಳು ಅದಾರ. ರಾಜವಾಡ ಅಂತ ನೋಡ್ರಿ, ಇಲ್ಲಿ ಆಂಟಿ ಮಾಡ್ಯಾರ. ಎಷ್ಟು ಚಂದ ಆಗೈತಿ, ಹೆಂಗಾಗೈತೆ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಹೌದಲ್ಲ ಪಿ ಪಾಪು ಮಕ್ಕೊಂಡೈತಿ ಬೆಡ್ ಮೇಲೆ. ಹಲೋ ವಾ ಬಂಗಾಲಿ ನೋಡ್ರಿ ನೋಡ್ರಿ ಅವ್ರು ಹೆಂಗೈತಿ ನಿಂತ. ಇಲ್ಲಿ ನೋಡ್ರಿ ನಮ್ಮ ಅಣ್ಣಾರ ಇದನ್ನ ಆಟಾಡ್ಸತ್ತಾರ ಎಲ್ಲಾರನ್ನು. ಹಾ ನೀನು ಹಲೋ ಹಲೋ ನೋಡ್ರಿ ಇಲ್ಲಿ ಊಟದಾಗ ಏನೇನ್ ಸ್ಪೆಷಲ್ ಐತಿ. ಹೋಳಿಗೆ, ಚಪಾತಿ, ಲಾಡು, ಕೋಸಂಬರಿ, ಮೊಸರು, ಬಟಾಟಿ ಪಲ್ಯ, ಕಾಳು ಪಲ್ಯ, ಆಮೇಲೆ ಈಚೆ ಕಡೆ ಸಲಾಡ್ ಐತಿ, ಮೆಂತೆ ಪಲ್ಯನೂ ಐತಿ. ಬರ್ರಿ ಊಟ ಮಾಡೋಣ. ಮತ್ತೆ ಇವತ್ತು ಇಷ್ಟಕೊಂಡು ಸ್ಪೆಷಲ್ ಯಾಕೆ ಅಡಿಗೆ ಅಂತೇಳಿ ತೋರಿಸ್ತೇನೆ ನೋಡ್ರಿ ನಿಮಗ. ನೋಡ್ರಿ ಇಲ್ಲಿ ಧಾರವಾಡದಿಂದ ನಮ್ಮ ವೈನಿಗಳು ಬಂದಾರ. ಹಾಯ್ ಆರಾಮದರಿ? ನೋಡ್ರಿ ಇಲ್ಲಿ ನಮ್ಮ ಅಣ್ಣರು ಬಂದಾರ. ಆರಾಮನ? ಮತ್ತೆ ಇಲ್ಲಿ ಹುಡುಗರು ಎಲ್ಲಾರು ಕೂತಾರ. ಹಾಯ್ ವಾ ವಾ ವಾ. ನಾವು ಸಂಸ್ಕೃತಿಯಲ್ಲಿ ಮಕ್ಕೊಂಡ ನೋಡ್ರಿ, ಲ್ಯಾಪ್ಟಾಪ್ನಾಗ ಮಕ್ಕೊಂಡಾಳಕಿ, ಕಾಲ ಆಗ್ಯಾಡ್ಸತ್ತಾಳಕಿ. ಇಲ್ಲಿ ನಮ್ಮ ಶ್ವೇತಾ ಅವ್ರು ಅದಾರ. ಸೊ ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ಸೇರಿ ಊಟ ಮಾಡತ್ತೀವಿ. ಬರ್ರಿ ಊಟ ಮಾಡೋಣ ಅಂತ. ನೋಡ್ರಿ ಇಲ್ಲಿ ನಮ್ಮ ಬೆಳಗಾವಿಯ ರೈಲ್ವೆ ನಿಲ್ದಾಣ. ಬ್ಯಾಕ್ ಸೈಡ್ ಗೇಟಿಂದ ಬಂದ್ರೆ ಹಿಂಗೆ ಅನಿಸ್ತೈತಿ. ಬ್ಯಾಕ್ ಸೈಡ್ ಗೇಟ್ ಇಲ್ಲೈತಿ. ಸೊ ನಾ ಒಳಗೆ ಬಂದು ಮ್ಯಾಲೆ ಹತ್ತಿದ್ನಿ. ಈಗ ಯಾಕಪ್ಪ ರೈಲ್ವೆ ಸ್ಟೇಷನ್ಗೆ ಬಂದೇನಂದ್ರೆ ನಮ್ಮ ಮಂಜುನಾಥ್ ಸಾಹೇಬ್ರ ಊರಿಗೆ ಹೊಂಟ್ರ ಬೆಂಗಳೂರಿಗೆ. ಅದಕ್ಕೆ ಅವ್ರನ್ನ ಬಿಟ್ಟು ಬರೋಣ ಅಂತೇಳಿ ಬಂದೆ. ಹಬ್ಬಕ್ಕೆ ಬಂದಿದ್ದ ಕಾಲೇಜ್ ಬಾಯ್. ಈಗ ವಾಪಸ್ ಮತ್ತೆ ಕಲಿಯಾಕ ಹೊಂಟಾನೆ. ವಾಪಸ್ ಮತ್ತೆ ಹಾಳಾಕ್ ಹೋಗೋದೈತಿ. ಹಾಳಾಕ ಅಭ್ಯಾಸ ಮಾಡಕ್ ಹೋಗ್ಬೇಡ, ಹಾಳಾಕ ಹೋಗ್ನಿ. ಏಯ್ ಲಿಫ್ಟ್ ಐತ್ ನೋಡು ಇಲ್ಲೂ. ನಾವು ಸುಮ್ಮನೆ ನಡ್ಕೋತ ಬಂದ್ವಲ್ಲ ಇಷ್ಟು ಹತ್ತಿ. ಕೆಳಗಡೆ ನೋಡಲಿಲ್ಲ, ಹಂಗ ಹತ್ತಿ ಬಂದ್ವಿ. ಎಷ್ಟು ಚಂದ ಮಾಡ್ಯಾರ ನೋಡ್ರಿ ರೈಲ್ವೆ ಸ್ಟೇಷನ್. ನೋಡ್ರಿ ನಮ್ಮ ಮಂಜು ಹೊಂಟ ಬೆಂಗಳೂರಿಗೆ. ಚಲೋ ಟಾಟಾ ಬಾಯ್ ಬಾಯ್ ಮಾಡೋಣ. ನಾವು ಮನೆ ಕಡೆ ಹೋಗೋಣ ಅಂತೀಗ. ಪಾಪ ಹುಡುಗರು ಕಲ್ಯಾಕ ದೂರ ದೂರ ಹೋಗಿರ್ತಾವ. ಕೆಟ್ಟ ಅನಿಸ್ತತಿ, ಆದರೆ ಏನು ಮಾಡಕ್ಕೆ ಬರಂಗಿಲ್ಲ. ಈಗ ಕೆಟ್ಟ ಅನ್ಸಿದ್ರು ಮುಂದೆ ಅವ್ರ ಫ್ಯೂಚರ್ ಫುಲ್ ಬ್ರೈಟ್ ಇರ್ತೈತ್ರಲ್ಲ, ಅದೊಂದು ಖುಷಿ. ನೋಡ್ರಿ ಹೋಗೋಣ ನೋಡ್ರಿ. ಯಾಕೆ ಇವತ್ತು ಫುಲ್ ಟಯರ್ಡ್ ಆಗಿರಲ್ಲ? ಹಂಗೇನಿಲ್ಲ ಸೌಕರ್ಯ, ಸ್ವಲ್ಪ ಕಣ್ಣು ಫುಲ್ ಹಿಂಗೆ ನಿದ್ದಿಗನ್ನಾಗದ ತೂಗಾತವ. ಅದು ರಾತ್ರಿ 2 ದಿವಸ ನಿದ್ದೆಗಿಲ್ಲ. ಅಲ್ಲ ರಾತ್ರಿ ಮಲ್ಕೋರಿ ಅಂತಂದ್ರ ಪಿಕ್ಚರ್ ನೋಡ್ಕೋತ ಕುಂದಿರ್ತಾರ, ಮತ್ತ ನಿದ್ದೆಗಿಲ್ಲ ಅಂತಾರ. ಪಾಪ 2 ಹುಡುಗರು 10 ಗಂಟೆ ಅಂದ್ರೆ ಮುಕ್ಕೊಂಡಿರ್ತಾವ. ನಾನು ಮುಕ್ಕೊಂಡಿರ್ತೇನೆ 3 ಗಂಟೆ 4 ಗಂಟೆ ಮಟ್ಟ ಪಿಕ್ಚರ್ ನೋಡ್ತೀರಿ, ಆಮೇಲೆ ಕಣ್ಣು ಹಿಂಗೆ ಮಾಡ್ಕೊಂಡ್ ಕುಂದ್ರದು ಅಲ್ಲ, ಹೌದಿಲ್ಲ? ಹಿಂಗ ನೋಡ್ರಿ ಸಂಜೆ ಆಗೈತಿ. ಕಾಲೇಜ್ ಮುಗಿಸ್ಕೊಂಡ್ ಬಂದು ಅವಲಕ್ಕಿ ಇದನ್ನ ಕಡಬ ಉಂಡಿ ಬರಿ ತಿನ್ನೋಣಂತ. ನಮ್ಮ ಸಂಸ್ಕೃತಿ ನೋಡ್ರಿ, ಕುಂಚಿಗೆ ಮುಖದ ಮೇಲೆ ಬಂದೈತಿ, ಹಿಂದೆ ಕಟ್ಟೋದು ಬಂದೈತಿ. ಹೆಂಗಾರ ಮಾಡ್ಕೊಂಡಿರ್ಬೇಕಂತ ನಿಕ್ಕಿ ಇದನ್ನು ಪೂರ ಉಲ್ಟಾ ಹಾಸಿಗೆ ಬಿಟ್ಟು ಎಲ್ಲಿ ಮುಕ್ಕೊಂಡೈತಿ ನೋಡ್ರಿ. ಇಲ್ಲಿ ಕಾಟ್ ಮೇಲೆ ಹಾಕಿದ್ರೆ ಉಳ್ಳಾಡ್ ಬೀಳ್ತಾ ಅಂತ ಈ ಕಡೆ ಹಾಕಿವಿ. ಇಲ್ಲಿ ಮುಕ್ಕೊಂಡಾಕ ಇಲ್ಲಿ ತನ ಬಂದ. ನಮ್ಮ ಸ್ಪರ್ಶ ಅವರು ಮುಕ್ಕೊಂಡಾರ. ಎಬಸ್ ಬಿಡ್ಲಿ. ಏನ್ ಮಾಡತ್ತೀರಿ? ಏನಿಲ್ಲ, ಇಲ್ಲಿ ಶೂಟ್ ಮಾಡಕ್ಕೆ ಎಲ್ಲ ರೆಡಿ ಆಗಿ ನಿಂತೇವಿ. ಬರ್ರಿ ಬರ್ರಿ ಬರ್ರಿ. ಬಂತೇಳ್ರಿ. ನಮ್ ರಾಹುಲ್ ಅವರು ಬಂದಾರ, ನಮ್ ಪ್ರದೀಪ್ ಅವರು ಬಂದಾರ. ಇಲ್ಲೇ ರಾಹುಲ್ ಸಂಸ್ಕೃತಿ ಎಲ್ಲ ಗೊತ್ತಾ? ಅಲ್ಲಿ ಬಾ ಒಳಗ್ ತೋರಿಸ್ತೇನೆ. ಒಬ್ಬಾಕೆ ಕೂತಾಳ ಬೆಡ್ರೂಮ್ನಾಗ. ನಡಿ ಒಳಗ್ ನಡಿ. ನೀ ಎಲ್ಲಿ ನೋಡತಿ? ಸುಮ್ಮ ಕುಂಡ್ರಿಸಬೇಕೇನ್ ಟಿವಿ ನೋಡಕ್ ಹೋಗೋಣ ನೋಡ್ರಿ. ನಾವ್ ಮತ್ ಸ್ಕಿಟ್ ಮಾಡ್ಕೊಂಡು ನಮ್ದು ಏನದು ಏನ್ ಮಾಡತ್ತೀರಿ ಅಪ್ಪ ಮಗಳ? ಶೋನು ತಂಗಿದ್ ಬಿಬ್ ಹಾಕೊಂಡಿ ಬುಟ್ಟ ಕೂತಿಲ್ಲ ತಂಗಿ ಕತೆ. ಹೌದು, ತಂಗಿ ಕತೆ ಮಾಡತ್ತಾಳಕಿ. ವೆರಿ ಗುಡ್ ಶೋನು. ತಂಗಿ ಶಾನೆ ಇಲ್ಲ ಹೌದು ನೋಡಕ್ಕ ಎಷ್ಟು ಚಂದ ಮಮ್ಮ ಮಾಡ್ತಾರ. ಹಿಂಗಿ ಮಂತ್ರನ ದಿವಸದಾಗ ನಾವು 4 ಸತಿ ಉಚ್ಚಾರ ಮಾಡ್ತಿರ್ತೇವೆ, ಅಂದ್ರೆ ಅಕ್ಕಗಳು ಸಮಾಧಾನ ಇರ್ತಾರೆ. ಗುಡ್ ಮಾರ್ನಿಂಗ್ ಸಂಕುಟ. ಗುಡ್ ಮಾರ್ನಿಂಗ್ ಪಶಕ. ವೆರಿ ಗುಡ್ ಮಾರ್ನಿಂಗ್ ಸದಮ್ಮ.
ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ವಾಟ್ ಆರ್ ಯು ಡೂಯಿಂಗ್? ಏನಿಲ್ಲ, ಇವತ್ತು ಸಂಡೇ ಐತಲ್ಲ, ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೇನೆ ಪಟಾಪಟ. ಬರೀ ಇವತ್ತು ಸಂಡೇ ಐತಿ, ಇವತ್ತಿನ ಡೇ ಒಳಗ ಏನೇನೆಲ್ಲ ಹಾಕೈತಿ ನೋಡೋಣಂತ. ನೋಡ್ರಿಪ್ಪ, ಬಿಕ್ಕೊಂತ ತೋರಿಸ್ತಾರಂತ ಏನೇನ್ ಹಾಕೈತಿ ನೋಡೋಣಂತ. ಏನ್ರಿ ಸುಧಾ ಮೇಡಮ್, ವೈಟ್ ಕಲರ್ ಡ್ರೆಸ್ ಹಾಕೊಂಡು ಹಿಂದೊಂದು ವೈಟ್ ಕಲರ್ ಕಾರ್ ಹಿಡ್ಕೊಂಡು ಏನ್ ಮಾಡಕತ್ತೀರಿ? ಏನಿಲ್ಲ, ಫಂಕ್ಷನ್ ಐತಿ, ಫಂಕ್ಷನ್ ಹೋಗಿ ಬರೋಣ ನೋಡ್ರಿ. ಹೊಸ ಕಾರ್ ತಗೊಂಡ್ರನ? ಮನೆಗೆ ರಜಕ್ಕಿಂದ ತಗೊಳ್ಳೋಣ. ನಾವು ಹೊಸ ಕಾರ್ ತಗೋಣಂತ. ಈಗ ನಮ್ಮ ಸ್ಪರ್ಶ ಅವ್ರಲ್ಲಿ ಮ್ಯಾಲ ಹೋಗ್ಯಾರ, ಬರತ್ತಾರ. ಎಷ್ಟು ಚಂದ ಕಾಣತೈತಿ ಲೈಟಿಂಗ್ ದೀಪಾವಳಿದು. ಹೆಂಗೆ ಅನ್ಸತ್ತ ನಂಗೆ ಕಮೆಂಟ್ ಮಾಡ್ರಿ. ಅಪ್ಪು ಏನು ಬರ್ತೈತೆ ಅದ್ರ ಮೇಲೆ? ಏನು ಬರ್ದ ಅಕ್ಕ? ಓದ. ಈಗ ನಮ್ಮ ಸ್ಪರ್ಶನ ಫ್ರೆಂಡನ್ನ ತಮ್ಮಂದ ಹೆಸರು ಇಡಕ್ಕೆ ಹೋಗೋದೈತಿ. ನಾಮಕರಣ ಕೊಂಟೇವಿ ನೋಡ್ರಿ. ಅದಕ್ಕೆ ತಾಯಿ ಮಗಳು ಇಬ್ರು ವೈಟ್ ವೈಟ್, ನಾವು ಮಾತ್ರ ಹಿಂಗೆ ಪಿಂಕಿ ಪಾಂಕಿ ಆಗಿಬಿಟ್ಟೇವಿ. ಲೈಟ್ ಪಿಂಕ್. ಐ ಲೈಕ್ ಪಿಂಕ್. ಮೈ ಫೇವ್ರೇಟ್ ಇಸ್ ಕಲರ್ ಇಸ್ ಪಿಂಕ್. ವಾ, ಪಿಂಕ್ ಅಲ್ಲಮ್ಮ, ಲೈಟ್ ಗೋಲ್ಡ್. ಒಬ್ಬಕ್ಕೆ ಅಲ್ಲ, ಒಬ್ಬ ಅವ. ಬಾಯ್ ಮಾಡಲ್ಲ ಆಂಟಿಗೆ. ನೋಡ್ರಿ ಇಲ್ಲಿ ನಮ್ಮ ಸ್ಪರ್ಶನ್ ಬೆಸ್ಟ್ ಫ್ರೆಂಡ್ ದುರ್ವಾ ಹೆಂಗ್ ಮಾಡತ್ತಾರ ಇಬ್ರು. ನೋಡ್ರಿ ಅಲ್ಲಿ ದುರ್ವಾ ಕರ್ಕೊಂಡು ಹೊಂಟಾಳ. ಒಳ್ಳೆ ಒಳ್ಳೆ ಅಂತೈತಿದೆ ನಮ್ಮ ಹುಡುಗಿ. ಖುಷಿ ನೋಡು ಮರಿ ಅದಕ್ಕೆ. ಹಾ, ಅದಕ್ಕೆ ಖುಷಿ ಆಗೈತಿ ಇವತ್ತಕ್ಕೆ. ನೋಡ್ರಿಲ್ಲೇ ಊಟದಾಗ ಫುಲ್ ಸ್ಪೆಷಲ್ ಐತಿ. ಬರ್ರಿ ಊಟ ಮಾಡೋಣ ಈಗ. ಬೇಡ ಅಂದ್ರೆ ಬಿಡಿಸೋಣ. ಚಂಡಿ ಚಾಮುಂಡಿ ನೀ ಮಾತಾಡು ಮಾತಾಡು ತಾಯಿ. ನಂಗೆ ಹಾಡು ಗೊತ್ತಿಲ್ಲ, ಲಿರಿಕ್ಸ್ ಗೊತ್ತಿಲ್ಲ, ಪ್ಲೀಸ್ ಬೈಯಾಕೋಬೇಡ್ರಿ. ಹಲೋ. ಸೊ ಫಂಕ್ಷನ್ ಮುಗೀತು. ರಿಟರ್ನ್ಯಾಗ ಒಂದು ಪ್ಲೇಟ್ ಗಿಫ್ಟ್ ಕೊಟ್ಟಾರ. ಪ್ಲೇಟ್ ಚಂದ ಐತಿ. ನಾಳೆ ಇದ್ರಾಗ ಅನ್ನ ಸಾರು ಕಲಿಸಿ ಇಬ್ಬರಿಗೆ ಅಕ್ಕ ತಂಗಾರಿಗೆ ಒಮ್ಮೆ ತುರುಕಿ ಬಿಡೋದು, ಹೌದಿಲ್ಲ? ಹಾಂ, ಪ್ಲೇಟಾ? ಪ್ಲೇಟ್ ಅಲ್ಲ ಅದು. ಹಂಗ ಏನರ ಹಾಕಾಕ ಇಡಾಕ ಶೋಧ. ನಂಗೂ ಗೊತ್ತಿಲ್ಲ. ಹೌದಣ್ಣ? ನೀ ಯಾರ ಮನೆಗೆ ಹೋಗಿದ್ದೆ? ಅವ್ರು ಮರಾಠರಣ್ಣ? ಹಿಂಗ ದಪ್ಪಡ ದಪ್ಪ ದಪ್ಪ. ಏನ್ರಿ ಶ್ವೇತಾ ಮೇಡಮ್, ಸಂಡೇ ಏನ್ ಮಾಡಕತ್ತೀರಿ? ಸಂಡೇ ನಿದ್ದೆ ಮಾಡಿದ್ನೆ, ಯಾಕಂದ್ರೆ ಮಧ್ಯಾಹ್ನ ನಂಗೆ ಡೈಲಿ ಮಧ್ಯಾಹ್ನ ರೂಢಿ ಮಾಡಿ ರೂಢ ನಿದ್ದೆ ಮಾಡಿ ರೂಢ ಇತ್ತ. ರೂಢಿ ಮಾಡಿ ರೂಢ ಆಗೈತಿ, ಅದಕ್ಕೆ ಇವತ್ತು ರೂಢಿ ಮಾಡ್ಯಾಳ. ಅಂದ್ರ ಡೆಲಿವರಿ ಆದ್ಮೇಲೆ ಫುಲ್ ರೆಸ್ಟ್ ಒಳಗೆ ಇತ್ತಲ್ಲ, ಡೈಲಿ ಹಂಗ ಮಕ್ಕಳದ. ಪಾಪ ಯಾವಾಗ ಮಕ್ಕೋತೈತೆ ಅವಾಗ ಮಕ್ಕಳದ. ನಾನು ಹಂಗ್ ಮಾಡಿದ್ನಿ. ಈಗ ಒಮ್ಮೆ ಡೈಲಿ ಕಾಲೇಜ್ 9 ಗಂಟೆಯಿಂದ 4:30 ಅಂದ ಕೂಡಲೇ ಫುಲ್ ಟೈಮ್ ಅಲ್ಲೇ ಹೋಗ್ಬಿಡ್ತೈತಿ. ಸಂಜೆಗ್ ಪಾಪುನ್ ಎತ್ಕೊಂಡಿಂದ ಅಲ್ಲೇ ಟೈಮ್ ಹೋಗ್ಬಿಡ್ತೈತಿ. ಹಿಂಗಾಗಿ ಒಟ್ಟೆ ನಿದ್ದೆ ಮಾಡಕ್ ಟೈಮ್ ಸಿಗೋಲ್ತ. ರಾತ್ರಿ 12 ಗಂಟೆ 1 ಗಂಟೆಗೆ ಮಕ್ಕಳದ, ಬೆಳಿಗ್ಗೆ 6 ಗಂಟೆಗೆ ಕೇಳೋದು. ಹಿಂಗಾಗತೈತಿ. ಹಿಂಗೆ ಸ್ವಲ್ಪ ಹಂಗ ಕಣ್ ಮುಚ್ಚಿ ಮಕ್ಕೊಂಡೇನಿ, ಅಲ್ಲೇ ನಿದ್ದೆ ಹತ್ತೈತಿ ನನಗೆ. ಚಲೋ ಆತ. ನಿಮ್ ಜೋಡಿ ಸಂಸ್ಕೃತಿನೂ ಮಕ್ಕೊಂಡಿದ್ರ, ಹಂಗ ನಮ್ ಸ್ಪರ್ಶಕನೂ ಮಕ್ಕೊಂಡಿದ್ರ. ಈಗ ಎಲ್ಲಿಗೆ ಪಯಣ ಇಷ್ಟು ಮಳಿ ಒಳಗ? ಈಗ ಹಂಗ ಎಲ್ಲಾರ ಹೊರಗೆ ಹೋಗ್ಬೇಕು ಅನ್ನೋದಿತ್ತ. ನಮ್ಮ ಸಂಸ್ಕೃತಿಗೆ ಟೀಚರ್ ತರೋದಿತ್ತ. ಸ್ಪರ್ಶಕ್ ತಗೊಂಡ್ಬಂದಿದ್ವಿ ಇದು, ಬಟ್ ಎಲ್ಲಿ ಹೋಗೇವಿ ನಾವು ಸಿಗವಲ್ಲು. ಸೊ ಹಂಗಾಗಿ ಟೀಚರ್ ತಗೊಂಡ್ಬರೋಣ್ರಿ ಅಂತ ಹೇಳಿ ಹೊಂಟೇವ್ ನೋಡ್ರಿ. ಹಾಲಿನ ಬಾಟಲ್ ಮಾಡಿ ಓಕೆ ಬಂಗಾರಿ. ಚಲೋ ಚಲೋ. ಏನಾಯ್ತು ನೋಡ್ರಿ, ಇಲ್ಲಿ ಮಳಿ ಅಷ್ಟು ಜೋರ್ ಬಂತ. ಖಾನಾಪುರ ರೋಡಿಗೆ ಬಂದೇವಿ. ಎಲ್ಲಿ ಬಂದೇವ ಅಂದ್ರೆ ಕಿಡ್ಸ್ ಝೋನಿಗೆ ಬಂದೇವಿ. ಬರ್ರಿ ಒಳಗೆ ಹೋಗೋಣ. ಸ್ಪರ್ಶು, ಏನೈತಿ ಇಲ್ಲಿ? ಯಾರ್ದದ? ನಿಂದ ಕಾರ್ ಇಲ್ಲಿ ತಂದಿಟ್ಟಾರ? ಸಾವಕಾಶ ಯವ್ವ, ಇನ್ನ ನಿಂತ್ಕೊಂಡಾಗದಾಳಕ್ಕೆ. ನಡಿ ಹೋಗೋಣ ಬಾ. ಹೌದಪ್ಪಿ, ಬಾ. ಎಲ್ಲೈತಿ ನಿನ್ ಕಾರ್ ಶೋನು? ಹೌದೇನ? ಗುಡ್ಡು ಮರಿ, ಏ ಗುಡ್ಡು ಮರಿ, ಸಂಕುತ ಶಾಪಿಂಗ್ ಮಾಡಕ್ ಬಂದಿರಿ? ಶಾಪಿಂಗ್ ಮಾಡಕ್ ಬಂದಿರಿ ನೀವು? ಓ ಪಪ್ಪ, ತಗೊಂಡ್ ಕಾರ್ನಾಗ ಇಟ್ಕೊಂಡ್ ನಡಿ ಅದನ್ನ ಪಟಕ್ನ. ಇದಕ್ಕ ಚಮಚಕ್ಕ ಚಲೋ ಐತಲ್ಲ. ಅಂದ್ರೆ ಅದಕ್ಕೆ ಹಾರ್ಡ್ ಹತ್ತಂಗಿಲ್ಲ.
ನಮ್ಮ ಸ್ಟೀಲ್ ಚಮಚಲ್ಲೇ ತಿನ್ನಿಸ್ತೇವಲ್ಲ ಆಕಿ ಬಾಯಿಗೆ ಹತ್ತಾದತ್ತದ. ಮಿಲ್ಕ್ ಪೌಡರ್ ಕಂಡಿಲ್ಲ. ಸೊ ಆಲ್ ರೈಟ್, ನೋಡಿದ್ರಿ ಒಂದು 4-5 ದಿನದ ಬ್ಲಾಗನ್ನು ಮಿಕ್ಸ್ ಮಾಡಿ ಹಾಕಿದ್ನಿ. ನಾನು ಹೆಂಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಆಮೇಲೆ ನನ್ನ ಕೆಲಸ ಏನಂತ ಹೇಳಿ ನಿಮ್ಗೆ ಈ ವ್ಲಾಗ್ ಒಳಗೆ ಅರ್ಧ ಆಗಿರ್ಬೇಕಂತ ಅನ್ಕೊಂತೇನೆ. ಇನ್ನೂ ಅರ್ಥ ಆಗಿಲ್ಲ ಅಂತಂದ್ರೆ ಹೇಳ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ. ಫುಲ್ ಡೇ ನನ್ನ ದಿನಚರಿ ಹುಡುಗರ್ನ ಕರ್ಕೊಂಡು ಮನ್ಯಾಗ ಹೆಂಗೆಲ್ಲ ಇರ್ತೇನಿ, ಹುಡುಗರ್ನ ಹೆಂಗೆ ಸಂಭಾಳಿಸ್ತೇನೆ, ಮತ್ತು ಅದರ ಜೊತೆಗೆ ನನ್ನ ಕೆಲಸ ಅಂದ್ರೆ ಎಡಿಟಿಂಗು, ಶೂಟಿಂಗು, ಯೂತ್ನು ಸಹಿತ ಎಲ್ಲ ಹೆಂಗೆ ಮಾಡ್ಕೋತೇನೆ ಅನ್ನೋದನ್ನ ತೋರಿಸ್ತೇನೆ ನಿಮಗೆ. ಮತ್ತೊಂದು ಇಂಥದ್ದು ಡಿಫ್ರೆಂಟ್ ಆಗಿರೋ ವ್ಲಾಗ್ ಒಳಗೆ ಸಿಗುನಂತ. ಜಗಜ್ಯೋತಿ ಶಿವಶ್ರೀ ಸಿದ್ಧಾರೂಢ ಎಲ್ಲರಿಗೂ ಒಳ್ಳೇದು ಮಾಡಲಿ. ಓಂ ನಮಃ ಶಿವಾಯ.